ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಜುಲೈ 2026 ಶುಕ್ರವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಶ್ರವಣ ನಕ್ಷತ್ರ, ವಿಷ್ಕುಂಭ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ರಾಹು ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ. 18 ವರ್ಷಗಳಿಗೊಮ್ಮೆ ಒಂದು ಪಥ ಸಂಚಲನ ನಡೆಯುತ್ತೆ. ಮತ್ತೆ ರಾಹು ಕುಂಭಕ್ಕೆ ಬರೋದು 18 ವರ್ಷಕ್ಕೊಮ್ಮೆ. ಈ ಡಿಸೆಂಬರ್ 5ಕ್ಕೆ ಮಕರ ರಾಶಿ ಪ್ರವೇಶ ಆಗ್ತಾನೆ. ಧನಿಷ್ಠ ನಕ್ಷತ್ರದಲ್ಲೇ ಇರ್ತಾನೆ. ಏಪ್ರಿಲ್ 10ನೇ ತಾರೀಕಿನವರೆಗೂ ಇಸ್ ದೇರ್. ಆ ಒಂದು ಬದಲಾವಣೆಯ ಪರ್ವ. ಈಗಲೂ ಕೂಡ ಧನಿಷ್ಠ ನಕ್ಷತ್ರ ಡಿಸೆಂಬರ್ 5ರವರೆಗೂ. ಅದರಲ್ಲೂ ಈ ರಾಹು ಪಥಸಂಚಲನೆಯ ಸಂದರ್ಭದಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 90 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. 90 ಅಲ್ಲ, 120 ವರ್ಷಕ್ಕೊಮ್ಮೆ ನಡೆಯೋದು. 60 ವರ್ಷಕ್ಕೂ ನಡೆಯೋಲ್ಲ. ಶನಿ ಅಲ್ಲೇ ಬರಬೇಕು, ಗುರು ಅಲ್ಲೇ ಬರಬೇಕು, ರಾಹು ಅಲ್ಲೇ ಬರಬೇಕು ಅಂತ ಹೇಳಿದ್ರೆ, ಸೊ ದೇರ್ ಇಸ್ ಒಂದು ದೊಡ್ಡ ಬಿರುಗಾಳಿ ಬೀಸತಕ್ಕಂಥದ್ದು. ಮಾರ್ಕೆಟ್ ಇರಬಹುದು, ರಾಜಕೀಯವಾಗಿರಬಹುದು, ತುಂಬಾ ದೊಡ್ಡದಾದಂತ ಒಂದು ಒಂಥರ ಅಭಾವ ಸೃಷ್ಟಿಯನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ. ಒಂದು ರೀತಿ ಯಾವುದೋ ಸಾಂಕ್ರಾಮಿಕ ಕಾಯಿಲೆಗಳ ಒಂದು ಪ್ರಭಾವ ಆಗ್ತಕ್ಕಂಥದ್ದು. ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ. ಇವತ್ತು ನೋಡಿ, ಸೆಕ್ಷನ್, ಸಿಸೇರಿಯನ್ ಬಲವಂತವಾಗಿ ಮಾಡಿಸ್ತಿದ್ದಾರೆ. ದೇ ಆರ್ ನಾಟ್. ಅವ್ರು ಬಂದು ಎಜುಕೇಟ್ ಮಾಡ್ತಿಲ್ಲ ಸ್ತ್ರೀಯರಿಗೆ, ತಂದೆ ತಾಯಿಗೆ. ಮಗು ನ್ಯಾಚುರಲ್ ಆಗಿ ಫೈಟ್ ಮಾಡಿಕೊಂಡು ಅದನ್ನ ಶಕ್ತಿ ತಗೊಂಡ್ ಬರ್ಬೇಕು. ಇವತ್ತಿನ ಮಕ್ಕಳಲ್ಲಿ ಆಗ್ತಿರೋ ಆ ಗೊಂದಲಗಳು ಎಲ್ಲ ಆಗ್ತಿರ್ತಕ್ಕಂಥದ್ದನ್ನ ಅದ್ರ ಬಗ್ಗೆ ತುಂಬಾ ವಿಶದವಾಗಿ ಹೇಳಿದ್ದೆ. ಡಾಕ್ಟರ್ಗಳೇ ಮೋಸ ಮಾಡ್ತಿದ್ದಾರೆ. ಕೆಲವು ಡಾಕ್ಟರ್ಗಳು, ಎಲ್ಲರೂ ಅಲ್ಲ, 1500ಕ್ಕೂ ಮೇಲ್ಪಟ್ಟು ಹೆಚ್ಚು ಕಡಿಮೆ ಡಾಕ್ಟರ್ಗಳು ಡ್ಯೂಟಿಲೇ ಇಲ್ಲ, ಸಂಬಳ ತಗೋತಿದ್ದಾರೆ ಅಂತ. ವರ್ಷಗಟ್ಟಲೆಯ ಸಂಬಳ ಅಂತ ಒಂದು ಪಕ್ಕದ ಸ್ಟೇಟಲ್ಲಿ, ಅದು ಒಂದು ಡಿಸ್ಟಿಕ್ ಅಲ್ಲಿ ಲೆಕ್ಕ ಹಾಕೊಳ್ಳಿ. ಒಂದು ಡಿಸ್ಟಿಕ್ಗೆ 1500 ಅಂದ್ರೆ 30 ಡಿಸ್ಟಿಕ್ ಲೆಕ್ಕ ಹಾಕೊಳ್ಳಿ. ಎಂಟೈರ್ ಭಾರತ ಲೆಕ್ಕ, ದಕ್ಷಿಣ ಭಾರತ ಲೆಕ್ಕ ಹಾಕೊಳ್ಳಿ. ಈ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ದೊಡ್ಡ ದೊಡ್ಡ ಗೋಟಾಲ. ಮನುಷ್ಯ ಎಷ್ಟು ಮಲಿನ ಆಗ್ಬಿಟ್ಟಿದ್ದಾನೆ. ಮತ್ತಿನ್ನೇನಕ್ಕೆ ಈ ರೀತಿ ಪ್ರಕೃತಿಯ ವಿಕೋಪ ಬರೋದು? ಮಾಡ್ತಿರೋದು ಅವನ್ ನ್ಯಾಯವ? ಅಷ್ಟು ಒಂದು ವಿದ್ಯೆ, ವೈದ್ಯೋ ನಾರಾಯಣೋ ಹರಿ ಅನ್ನತಕ್ಕಂಥ ಒಂದು ಭಾವ ಹೊರಟು ಹೋಯಿತು. ನಾನು ಎಷ್ಟು ದುಡ್ಡು ಮಾಡ್ತೇನೆ, ನಾನು ಎಷ್ಟು ದೊಡ್ಡ ಕಾರ್ ತಗೋತೇನೆ, ಎಷ್ಟು ದೊಡ್ಡ ಮನೆ ತಗೋತೇನೆ, ಇವುಗಳ ಭಾವಕ್ಕೆ ಹುಚ್ಚು ಕಲ್ಪನೆಗಳು, ಉನ್ಮಾದಗಳನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಭಾವ. ಮನುಷ್ಯ ಅಷ್ಟು ಕೆಳಜಾರಿ ಬಿಟ್ಟಿದ್ದಾನೆ. ಹೇಗಾದ್ರೂ ಸರಿ ನಾನೇ ಬದುಕಬೇಕು ಅನ್ನತಕ್ಕಂಥದ್ದು. ಸೊ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಗಳು ರಾಹು ಸುತ್ತಾಕುತ್ತಾನೆ ಅನ್ನತಕ್ಕಂಥದ್ದು ಹೇಳಿದೆ. ಮುಖ್ಯವಾಗಿ ನಿಮ್ಮ ಜಾತಕ ಪರಿಶೀಲಿಸಿ ಅನ್ನೋದಕ್ಕೆ. ಕೆಲವರಿಗೆ ಸ್ವಂತ ಊರಲ್ಲಿ ಬದುಕಿಲ್ಲ, ಹೆತ್ತವ್ರ ಜೊತೆಲಿ ಇರೋಕ್ ಬಿಡಲ್ಲ, ಬೇರೆ ಎಲ್ಲೋ ಗಮ್ಯ, ಅಮ್ಮನ ಜೊತೆ, ಅಪ್ಪನ ಜೊತೆ, ಕುಟುಂಬದ ಜೊತೆ, ಒಡ ಹುಟ್ಟಿದವರ ಜೊತೆ ಅಲ್ಲಿರಲು ಬಿಡಲ್ಲ. ನೋಡಿದ್ದೇನೆ ಅದೊಂದು ಕಾಂಬಿನೇಷನ್ಗಳನ್ನ. 1971 ಮತ್ತೆ 18 ವರ್ಷ ಹಾಕೊಳ್ಳಿ, 1988-89 ಮತ್ತೆ 18 ವರ್ಷ ಹಾಕೊಳ್ಳಿ. ಅದಕ್ಕೆ ಪ್ರತಿ 18 ವರ್ಷಕ್ಕೊಮ್ಮೆ ಆ ಕಾಂಬಿನೇಷನ್ಗಳು ಬಂದು ನಿಂತ್ಕೊಳ್ಳುತ್ತೆ. ಏನು ಬೇಡ, ಒಂದು ಬಹುದೊಡ್ಡ ಸೂಪರ್ ಸ್ಟಾರ್, ಜನಗಳ ಒಂದು ಒತ್ತಡ, ನನಗೆ ಬೇಡವೇ ಬೇಡ ಅಂತ ಎದ್ದು ಹೋಗಿ ಎಲ್ಲೋ ಒಂದು ಮಿಡ್ಲ್ ಈಸ್ಟ್ ಅಲ್ಲಿ ಕುಜಾ ರಾಹು ಸಂಧಿ ಅಲ್ಲಿ ಮನೆ ಮಾಡ್ಕೊಂಡು ಇದ್ಬಿಟ್ಟಿದ್ದಾನೆ. ದೊಡ್ಡ ರೇಸಿಂಗ್ ಓಡಿಸ್ತಿದ್ದಾನೆ. 1971 ಅಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸೂಪರ್ ಸ್ಟಾರ್. ಇನ್ನೊಬ್ಬ 1971 ಸೂಪರ್ ಸ್ಟಾರ್. ಬದುಕಿನಲ್ಲಿ 3 ಮದುವೆ, ಡಿಸೈರ್ಸ್.
ಇನ್ನೊಬ್ಬ ಸೂಪರ್ ಸ್ಟಾರ್ ಈಗ ರಾಜಕೀಯವಾಗಿಯೂ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿಯೂ ಇದ್ದಾರೆ. ಸೊ ನಿಮ್ಮ ಜಾತಕ ಅವ್ರದ್ದು ಬಿಡಿ ಸ್ವಾಮಿ, ದೊಡ್ಡವರ ಏನಿಲ್ಲ, ದೊಡ್ಡವ್ರಿಗೆ ದೊಡ್ಡೇಟಿರುತ್ತೆ. ಅಯ್ಯಪ್ಪ, ದೊಡ್ಡವರಿಗೆ ದೊಡ್ಡೇಟು ಅನ್ನತಕ್ಕಂಥದ್ದು. ಇತ್ತೀಚೆಗಷ್ಟು ಒಬ್ಬ ಸೂಪರ್ ಸ್ಟಾರ್ ತಾಯಿ ತೀರ್ಕೋತಾರೆ, ಎದ್ದು ಬಿದ್ದು ಓಡ್ ಬರ್ತಾನೆ. ಈ ಒಂದು ಅವ್ರ ವಿಡಿಯೋ ಇವ್ರ ವಿಡಿಯೋ ಬಿಟ್ಬಿಡ್ರು, ನನ್ನ ಕುಟುಂಬಕ್ಕೆ ಬಂದಿದ್ದಾರೆ, ನಾನು ನೋವಲ್ಲೂ ಕೂಡ ನೆಮ್ಮದಿಯಾಗಿ ನೋವು ಪಡೋಕ್ಕೂ ಬಿಡಲ್ಲ, ಕಣ್ಣೀರು ಹಾಕೋಕ್ಕೂ ಬಿಡಲ್ಲ. ಆ ಮಟ್ಟಕ್ಕೆ ಈ ಒಂದು ರಾಹುವಿನ ಪ್ರಭಾವ ಸುತ್ತಾಕೊಳ್ತಕ್ಕಂಥದ್ದು. ನಿಮ್ ಸಣ್ಣ ಸಣ್ಣ ಹೆಜ್ಜೆಯನ್ನು ದಯಮಾಡಿ ಆಗಾಗ ಹೇಳ್ತಿರ್ತೇನೆ ನಾನು, ಜ್ಯೋತಿಷ್ಯ ಸಾಮಾನ್ಯರಿಗಲ್ಲ, ನಮ್ಮ ಸಾಮಾನ್ಯ ಸಮಸ್ಯೆಗಳು ಏನಿದೆ, ಮದುವೆ, ಒಂದು ಕೆಲಸ, ಒಂದು ಸ್ವಲ್ಪ ಸಾಲ, ಒಂದು ಮನೆ, ನಮ್ಮಿಂದ ಯಾರೂ ಉದ್ಧಾರಕ್ಕಾಗಿಲ್ಲ. ಸತ್ಯ ಅದೇ. ಯಾರಿಗೂ ಉದ್ಧಾರಕ ಮಾಡಿದ್ದೀವಿ? ಹೆತ್ತವ್ರಿಗೆ ನಾವು ಒಳ್ಳೆ ಮಗ ಆಗ್ಲಿಲ್ಲ, ಕಟ್ಕೊಂಡವ್ರಿಗೆ ಒಳ್ಳೆ ಗಂಡ ಆಗ್ಲಿಲ್ಲ, ಹೆತ್ತವ್ರಿಗೆ ಒಳ್ಳೆ ಮಕ್ಕಳಾಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ಹೆತ್ತವರಾಗ್ಲಿಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆ ಗುರು ಆಗ್ಲಿಲ್ಲ, ಪ್ರಜೆಗಳಿಗೆ ಒಳ್ಳೆ ನಾಯಕರಾಗ್ಲಿಲ್ಲ. ಈಗ ಗಮನಿಸ್ ನೋಡಿ, ಅಂದ್ರೆ ಏನು? ನಾವು ಒಂದು ಮನೆ, ಒಂದು ಮದುವೆ, ಒಂದು ಮಗು, ಇಷ್ಟೇ ಸುತ್ತುತ್ತಿರುತ್ತೆ ಈ ಮಾಯೆ. ನೋಡಿ, ನೀವು ಯಾರನ್ನಾದ್ರೂ ಕೇಳಿ, ಅಪರೂಪ ಯಾರೋ ಕೋಟಿಗೆ ಒಬ್ಬ ಎಲ್ಲವನ್ನ ತ್ಯಜಿಸಿ ಒಬ್ಬ ಅಬ್ದುಲ್ ಕಲಾಂ ಈ ರೀತಿ ಎದ್ದು ಬರ್ತಾರೆ. ಆ ಮಾಯೆಯ ಜಂಜಳದಿಂದ ಸಿದ್ಧಗಂಗಾ ಸ್ವಾಮಿಗಳು ಎದ್ದು ಬರ್ತಾರೆ, ಕನಕದಾಸರು ಎದ್ದು ಬರ್ತಾರೆ, ತಮ್ಮ ಪಾಡಿಗೆ ಯೋಗಿಗಳಂತೆ ಜೀವಿಸ್ತಾರೆ. ವಿವೇಕಾನಂದರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಅವರಿಗೆ ತಮ್ಮ ಬಗ್ಗೆ ಗಮನ ಇಲ್ಲ, ತಾನು ಮಾತ್ರ ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಚೆನ್ನಾಗಿರ್ಬೇಕು, ಅವ್ರಿಗೆ ಅದ್ರ ಬಗ್ಗೆ ಗಮನವೇ ಇಲ್ಲ. ಈ ಇಲ್ಯೂಷನ್ ಅವ್ರಿಗೆ ಗೊತ್ತಿದೆ. ಇದು ಮಾಯಾ, ಇದು ಸುಳ್ಳು. ಪ್ರಪಂಚದ ಅತ್ಯಂತ ದೊಡ್ಡ ಸುಳ್ಳು ಇದು ಇರುತ್ತೆ ಅನ್ಕೊಳ್ಳೋದೆ. ಇದು ಇರುತ್ತೆ ಅಲ್ಲ, ನಾನು ಇರುತ್ತೇನೆ ಅಂದ್ಕೊಳ್ಳೋದೆ ದೊಡ್ಡ ಸುಳ್ಳು. ಕೃಷ್ಣ ಅದಕ್ಕೆ ಅದನ್ನ ಹೇಳ್ತೇನೆ ತುಂಬಾ ಅದ್ಭುತವಾಗಿ. ಅರ್ಜುನ ಒಂದ್ ಮಾತು ಕೇಳ್ತೇನೆ, ಭಗವಾನ್ ಯಾವಾಗಲೂ ಸರಿ ನೆನಪಿಟ್ಟುಕೊಳ್ಳತಕ್ಕಂತ, ಅದು ದುಃಖ ಇರಬಹುದು, ಖುಷಿ ಇರಬಹುದು, ನೆನಪಿಟ್ಟುಕೊಳ್ಳತಕ್ಕಂತ ಒಂದು ಮಾತು ನನಗೆ ತಿಳಿಸ್ಕೊಡು ಅಂದ್ರೆ, ಇದು ಕಳೆದು ಹೋಗುತ್ತದೆ. ಹೌದಲ್ವಾ? ಗಮನಿಸ್ ನೋಡಿ, ನನ್ನ 4 ವರ್ಷದ ಹಿಂದ್ಗಡೆ ಬಿದ್ದಂತ ಒಂದು ಪ್ರಪಾತ, ಬುಧ ದಶೆ, ಬುಧನಿಗೆ 12ನೇ ಮನೆಯಲ್ಲಿ ಶುಕ್ರ, ಕೇತು ಭುಕ್ತಿ, ಬುಧ ದಶೆಯಲ್ಲಿ ಕೇತು ಭುಕ್ತಿ, ಎಲ್ಲೋ ವ್ಯವಹಾರ ಇನ್ನೊಂದು ಆ ದೊಡ್ಡದಾಗಿ ಒಂದು 7,000 ಮಂದಿ, ಡೈರೆಕ್ಟ್ 700 ಮಂದಿ, ಏನೋ ಸಂಸ್ಥೆ, ಎಲ್ಲೋ ಒಂದು 100 ಜನಕ್ಕೆ ಅನ್ನ ಕೊಡ್ತಿದ್ದಾನೆ, ರೇಷನ್ ಕೊಡ್ತಿದ್ದಾನೆ, ಮದ್ದು ಕೊಡ್ತಿದ್ದಾನೆ, ಇನ್ನೊಂದು ಕೊಡ್ತಾನೆ, ಏನೋ ಒಂದು ಭ್ರಮೆ ಕರ್ಕೊಂಡು ಬಂತು. ನೀಚ ಬುಧ ಭಂಗವಾಗಿ ಉಚ್ಚ ಸ್ಥಾನ ಎದ್ದು ಹೊರಗಡೆ ಬಂದ್ಬಿಟ್ಟೆ. ಅಮ್ಮ ಹೋಗ್ತಿದ್ದಾಗಿಯೇ ಬೇಡ ಕಣೋ ಈ ಮಾಯೆ. ಯಾರನ್ನು ನಾನು ದೂಷಿಸ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ಅದು ಕರ್ಕೊಂಡು ಬಂತು. ಒಂದು ದೊಡ್ಡ ಕಲಿಕೆ. ಇವತ್ತಿಗೂ ಕೆಲವು ಇದಾವೆ, ಸಮಸ್ಯೆಗಳಿದ್ದಾವೆ, ಇರ್ಲಿ, ಕರೆದುಕೊಂಡು ನೋಡಿ. ಅದಕ್ಕೆ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ ಅಂದ್ರೆ, ನಮ್ಮ ವೈದಿಕವಾಗಿ ಭಗವಂತ ನಮಗೆ ಯಾಕೆ ಎಲ್ಲರಿಂದಲೂ ದೂರವಿಟ್ಟಿದ್ದಾನೆ? ಅದು ಅಹಂಕಾರದಿಂದ ಅಲ್ಲ, ಎಲ್ಲರಿಂದ ದೂರ. ಕೆಲವೊಂದು ಸಮಯ ನಾವು ಎದ್ದು ಬಿಡ್ತೇವೆ, ಅವನಿಗೆ ಅಹಂಕಾರ ಕಣೋ, ಸಿಗೋದೇ ಇಲ್ಲ, ಮಾತಾಡೋದೇ ಇಲ್ಲ ಅಂತ ಎಲ್ಲ ಮಾತಾಡ್ತೇವೆ. ಅಲ್ಲ, ನಮಗ ಅವ್ರ ಬುದ್ಧಿಗಳು ಗೊತ್ತಾಗ್ಬಿಡ್ತೀವಿ. ಇನ್ಯಾರನ್ನು ನಾವು ನಂಬೋ ಸ್ಥಿತಿಲಿಲ್ಲ. ಬೇಡ ಕಣೋ, ಏನೋ ಒಂದ್ ಗಂಜಿ ಕಣೋ, ನಮ್ಮ ಪಾಡಿಗೆ ನಾವು ಇರೋಣ ಕಣೋ, ಬೇಡ, ಯಾವುದು ಬೇಡ. ನೆನ್ನೆ ಕೂಡ ನನ್ನ ಧರ್ಮ ಪತ್ನಿ ಮಾತಾಡ್ಬೇಕಾದ್ರೆ, ಯಾವಾಗ್ರಿ ತೋಟದ ಮುಗಿಸ್ಕೋತೀರಾ? ಅಲ್ಲಿ ಹೋಗೋಣ, ಅಲ್ಲೊಂದು 4 ಹಸು ಕುರಿ ಸಾಕೊಳ್ಳೋಣ, ಪುಟ್ಟದಾಗಿ ಸೇವೆ ಮಾಡೋಣ, ಗಿಡಗಳ ಜೊತೆಲಿ ಇರೋಣ. ಎಲ್ಲೋ ಆಕೆ ಆಂತರ್ಯ ಒಂದೊಂದು ಮಾತು ನನಗೆ ಯಾರೂ ಇಲ್ಲದ ಊರಲ್ಲಿ ನಾನ್ ನೆಲೆಸಿರ್ಬೇಕು ಅಂದ್ರೆ ಆಕೆ ಏನ್ ಹೇಳಿದ್ಲು ಗೊತ್ತಾ? ದುಡ್ಡಿಲ್ಲದ ಅವಶ್ಯಕತೆಯಲ್ಲಿ ಬದುಕಬೇಕು ನಾವು ಅಂತ. ಈ ದುಡ್ಡು ಅನ್ನೋದು ನಮ್ಮನ್ನ ತಿಂದಾಕ್ತಿದೆ. ಈ ದುಡ್ಡಿನ ಹಿಂದ್ಗಡೆ ಈ ದುಡ್ಡು, ಈ ಹೆಸರು, ಈ ಅಧಿಕಾರ ಸಾಕಾಗ್ಬಿಟ್ಟಿದೆ. ಬೇಡ ರೀ, ಸತ್ಯ ಅಲ್ವಾ? ಯಾವಾಗ ಎದ್ದೋಗ್ತಾನೆ ಹೇಳಿ? ನಮ್ಮ ಹತ್ರ ದುಡ್ಡು ಅಧಿಕಾರ ಬಂದಾಗ ಸೇರ್ಕೋತಾರೆ ನೋಡಿ.
ರಣಹದ್ದುಗಳ ತರ ಕುಕ್ಕಿ ಕುಕ್ಕಿ ತಿಂತಾರೆ. ಅದಕ್ಕೆ ಮನುಷ್ಯ ಎದ್ದು ಅದನ್ನ ಎಲ್ಲರೂ ಅಹಂಕಾರ ಅನ್ಕೋತಾರೆ. ಸಿಗೋದೇ ಇಲ್ಲ, ರವಿಶಂಕರ್ ಬರೋದೇ ಇಲ್ಲ, ಮಾತುಗೂ ಇಲ್ಲ, ಹಬ್ಬಕ್ಕಿಲ್ಲ, ಫಂಕ್ಷನ್ಗಿಲ್ಲ, ಇಲ್ಲವೇ ಇಲ್ಲ. ಅಲ್ಲೊಂದು ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳು ಇರ್ತವೆ ದೇವಸ್ಥಾನದ್ದು, ಅದು ಕೂಡ ಹೇಳ್ತೀನಿ. 10ನೇ ತಾರೀಕು ಒಂದು ವಿಶೇಷವಾಗಿ ಹನುಮೋಪಾಸನ. ಹಾಗೆಯೇ ಇದೇ ತಿಂಗಳು ಒಂದು 25ನೇ ತಾರೀಕು ಅಂತ ಅನ್ಕೋತಾನೆ, 23, 24, 25 ಒಂದು ವಿಶೇಷವಾದಂಥ ದೇವಿಯ ಉತ್ಸವ. ತುಂಬಾ ಪ್ರೀತಿ. ಹೇಗೆ ಅಂದ್ರೆ ಅವ್ರದ್ದೊಂದು ಜಾತಕ, ಮಗನ ಜಾತಕ. ಅರೆ, ಈ ಕುಟುಂಬದಲ್ಲಿ ಒಂದು ಆಲಯ, ಧರ್ಮಕ್ಷೇತ್ರ, ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಒಂದು ದೊಡ್ಡದೊಂದು ಕೈಂಕರ್ಯ ಆಗ್ಬೇಕು, ಅದಕ್ಕೆ ಇವನು ದಳಪತಿ ಆಗ್ಬೇಕು, ನೋಡ್ಕೊಳ್ಳುವಂತ ವ್ಯವಸ್ಥೆ ಬರುತ್ತೆಮ್ಮ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭದಲ್ಲಿ, ಭಾಗ್ಯಾಧಿಪತಿ ಲಗ್ನದಲ್ಲಿ, ಲಗ್ನಾಧಿಪತಿ ಭಾಗ್ಯದಲ್ಲಿ. ವಾವ್, ಏನಿದು 1, 5, 1, 4, 7, 10 ಮನೆಯನ್ನ ವಿಷ್ಣು ಸ್ಥಾನ ಅಂತ ಹೇಳ್ತವೆ, 1, 5, 9 ಲಕ್ಷ್ಮೀ ಸ್ಥಾನ ಅಂತ ಹೇಳ್ತವೆ. ಆತನ ಜಾತಕದಲ್ಲಿ 1ನೇ ಮನೆಯವನು ಭಾಗ್ಯಸ್ಥಾನ, ಭಾಗ್ಯಸ್ಥಾನಾಧಿಪತಿ ಒಂದು ಲಗ್ನ ಭಾವ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭದಿಂದ ಪೂರ್ವ ಪುಣ್ಯವನ್ನೇ ನೋಡ್ತಿದೆ. ಅವ್ರೆ, ದೈವ ಕ್ಷೇತ್ರ ಆಗಬೇಕಲ್ಲ ಅಂದ್ರೆ ಗುರುಗಳೇ, ಅದಕ್ಕೆ ಬಂದಿದ್ದೇವೆ. ನೀವಿರಬೇಕು. ನಿಮಗ್ ಗೊತ್ತಿಲ್ಲ, ನೀವು ಮರ್ತು ಬಿಟ್ಟಿದ್ದೀರಿ. ನಮಗೆ ಮಗು ಹುಟ್ಟೋಕೆ ಮೊದಲೇ ಇಂಥದೊಂದು ಒಬ್ಬ ಧರ್ಮ ಒಂದು ಪುತ್ರ ಹುಟ್ಟುತ್ತಾನೆ. ಆಮೇಲೆ ನೋಡಿ ನಿಮ್ಮ ಹೇಳಿಕೆ ಚೆನ್ನಾಗಿದೆ, ನೊಂದಿದ್ದೇವೆ, ಬೆಂದಿದ್ದೇವೆ, ಆದ್ರೆ ಸತ್ಯದ ಅರಿವಾಗಿದೆ. ಇವತ್ತೊಂದು ಕ್ಷೇತ್ರ ಅಭಿವೃದ್ಧಿ, ಅಮ್ಮನವ್ರದ್ದು ಕರಗೋತ್ಸವ, ಇದೆಲ್ಲ ನೋಡಿ ಆ ಮಗು ಜಾತಕದಲ್ಲಿದೆ. ದಶ, ಭುಕ್ತಿ, ಯೋಗ, ಕರ್ಣ ಇವೆಲ್ಲ ಕಾಂಬಿನೇಷನ್ಗಳು ಬರಬೇಕು ಮಕ್ಕಳು. ಅದಕ್ಕೆ ಆಗಾಗ ನಾ ಹೇಳ್ತಿರ್ತೇನೆ, ನಾವು ಸಾಮಾನ್ಯರು. ಯಾರೋ ಸಾಮಾನ್ಯರಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಹೀರೋ ಉಟ್ಕೋತಾನೆ, ಒಬ್ಬ ಹೀರೋಯಿನ್ ಉಟ್ಕೋತಾರೆ. ನಮಗಿಲ್ಲ, ನಾವು ಸೇವಕರು. ನಮ್ಮ ಮನೇನ ಕಾಪಾಡೋದು ಯಾರು? ನಮ್ಮ ಕುಟುಂಬವನ್ನ ಕಾಪಾಡೋದು, ರಕ್ಷಿಸೋದು, ನಿಂತ್ಕೊಳ್ಳೋದು ಯಾರೋ ಒಬ್ಬರು ಕೊಟ್ಟಿರ್ತಾನೆ, ಎಲ್ಲರಿಗೂ ಕೊಡುವುದಿಲ್ಲ. ಬರೀ ತಿಂದ್ವಿ, ಬೆಳೆದ್ವಿ, ಓದ್ಕೊಂಡ್ವಿ, ಕೆಲಸ ಮಾಡ್ಕೊಂಡ್ವಿ, ವಯಸ್ಸಿಗೆ ತಕ್ಕಂತೆ ಒಂದು ಮದುವೆ, ಅದರ ನಂತರ ಒಂದು ಮಗು, ಅದರ ನಂತರ ಒಂದು ಮನೆ. ಇಷ್ಟೇನಾ ಈ ಮಾಯೆ, ಇಲ್ಯೂಷನ್? ಯಾರೋ ಒಬ್ಬರಿಗೆ ಈ ತರದೊಂದು ಅದೃಷ್ಟಗಳನ್ನ ಇಟ್ಟಿರ್ತಾನೆ ಭಗವಂತ. ಎಲ್ರಿಗೂ ಒಲಿಯೋಲ್ಲ. ಎಲ್ರೂ ದೇವಸ್ಥಾನ ಕಟ್ಟಕ್ಕಾಗೋಲ್ಲ, ವಿದ್ಯಾಕ್ಷೇತ್ರ ಕಟ್ಟಕ್ಕಾಗೋಲ್ಲ, ಧರ್ಮಕ್ಷೇತ್ರ ಕಟ್ಟಕ್ಕಾಗೋಲ್ಲ, ಪುಣ್ಯಕ್ಷೇತ್ರ ಕಟ್ಟಕ್ಕಾಗೋದಿಲ್ಲ. ಜನ್ಮ ಜನ್ಮದ ಒಂದು ಸಂಕಲ್ಪ ಆ ಮಗುವಿನ ಜಾತಕದಲ್ಲಿ. ಸುಮ್ಮನೆ ಅಲ್ಲ, ಅಲ್ಲೊಂದಾಗಬೇಕು. ಅದಕ್ಕೆ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಸಾಮಾನ್ಯರಂತೆ ಬದುಕ್ತಾ ಹೋಗ್ತೇವೆ ನಾವು ಅಷ್ಟೇ. ಬಂದ್ವಿ, ಬೆಳೆದ್ವಿ, ಓದ್ವಿ. ದೊರೆಯಾಗುತ್ತಾನ, ಗುರುವಾಗುತ್ತಾನ, ನೆರಳು ಕೊಡುತ್ತಾನ, ಅಧಿಕಾರಿ ಆಗುತ್ತಾನ, ದಂಡಾಧಿಕಾರಿ ಆಗುತ್ತಾನ. ಇವುಗಳು ಕೆಲವರು ಕೊಟ್ಟಿರುತ್ತೆ. ನಾವು ನಮ್ಮ ಕರ್ಮ ಅವರನ್ನು ಕಟ್ಟಾಕ್ತಿಟ್ಟಿರುತ್ತೆ ಗೊತ್ತಿಲ್ಲದೆ. ಇಲ್ಲ, ಅವ್ರ ಕರ್ಮ ನಮ್ಮನ್ನು ಕಟ್ಟಾಕುತ್ತೆ. ಅವ್ರನ್ನ ನಂಬಿಕೊಂಡು ಸಾಲ ಸೋಲ ತೆಗೆದು ಏನೋ ಮೆಡಿಕಲ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳಿ ಪ್ರಚೋದನೆಗಳು ಮಾಡಿ ಗಲಾಟೆ ಮಾಡಿಸ್ತದೆ. ತಗೊಂಡೋಗಿ ಸಾಲ ಸೋಲ ಮಾಡಿ ಹಾಕಿದ್ರೆ ಓದು ಇಲ್ಲ, ದುಡ್ಡು ಇಲ್ಲ, ಸಾಲ ನೆತ್ತಿಗೆ ಏರ್ಸ್ಕೊಂಡಿರ್ತೀವಿ. ನಾವು ಅದನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಿರ್ತಾನೆ, ಒಂದು 3 ಲಕ್ಷದ ಮೇಲೆ ರಿಸ್ಕ್ ತಗೋತಿದ್ದೀರಿ, 3 ಗಂಟಿನ ರಿಸ್ಕ್ ತಗೋತಿದ್ದೀರಿ, 3 ರೂಮಿನ ಮನೆ ಕಟ್ಲಿಕ್ಕೆ ಹೋಗ್ತಿದ್ದೀರಿ. ನಮ್ಗೆ ಬದುಕಷ್ಟೇ. ನಮಗ್ 3 ರೂಮ್ ಸಾಕು. ಒಂದು ಹಾಲು, 1-2 ಬೆಡ್ರೂಮ್, ನಾವಿರ್ಲಿಕ್ಕೆ, ಮಕ್ಳಿರ್ಲಿಕ್ಕೆ. ಯಾರಾದ್ರೂ ಬಂದ್ರು ಅಂದ್ರೆ ಮೇಲೆ ಇನ್ನೊಂದು ಸಣ್ಣದಾಗಿ ಗೆಸ್ಟ್, ಅಷ್ಟೇ ನಮ್ ಬದುಕು. ಇನ್ ಏನ್ ಮಾಡಿದ್ದೇವೆ ನಾವು ನೆನಪಿಟ್ಟುಕೊಳ್ಳತಕ್ಕಂಥದ್ದು ನೀವೇನು ಬೇಡ. ಯಾರನ್ನಾದರೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ಕೊಳ್ಳಿ. ಸೂಪರ್. ನಿಮ್ಮ ಅಜ್ಜನ ಹೆಸರು ಕೇಳಿ, ತಡಬಡಾಯಿಸ್ಲಿಕ್ಕೆ ಶುರುವಾಗುತ್ತೆ. ಮುತ್ತಜ್ಜನ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಮರಿ ಮುತ್ತಜ್ಜ ಅಂತೂ ಔಟ್ ಆಫ್ ಡೇಟೆಡ್, ಔಟ್ ಆಫ್ ಸಿಲೆಬಸ್. ಆದರೆ ರಾಮನ ವಂಶಸ್ಥರು ಈಗಲೂ ಇದ್ದಾರೆ, ಕೆಂಪೇಗೌಡರ ವಂಶಸ್ಥರು ಈಗಲೂ ಇದ್ದಾರೆ. ಅಂದ್ರೆ ನಂಬ್ತೀರಾ? ವಿಶ್ವೇಶ್ವರಯ್ಯನವರ ವಂಶಸ್ಥರಿದ್ದಾರೆ, ಸರ್ ರಾಧಾಕೃಷ್ಣನ್ರವರ ವಂಶಸ್ಥರಿದ್ದಾರೆ. ಯಾವ ಜನ್ಮದ ಪುಣ್ಯವೋ ನನಗೆ
ಸರ್ವಪಲ್ಲಿ ರಾಧಾಕೃಷ್ಣನ್ ಜಾತಕ, ಅವರ ಕುಟುಂಬಸ್ಥರಿಗೆ ಎಲ್ಲೋ ಒಂದು ಹೇಳಬಾರ್ದು, ನಮಗೊಂದು ವೈದಿಕತೆಯ ಒಂದು ಕಟ್ಟುಪಾಡಿದೆ. ನಮ್ಮ ಗುರುಗಳು ಹೇಳಿರೋದು, ಯಾವತ್ತಿಗೂ ನಿನ್ನ ವಿದ್ಯೆಯ ತಾಕತ್ತನ್ನು ಪ್ರದರ್ಶಿಸಬೇಡ, ತೋರಿಸ್ಕೋಬೇಡ, ನೀನು ಅದರ ಬಗ್ಗೆ ಗರ್ವದಿಂದ ಹೇಳ್ಕೊಳ್ಳೇಬೇಡ. ನಾನು ಅವ್ರಿಗೆ ಹೇಳಿದ್ದೇನೆ, ನಾನು ಇವ್ರಿಗೆ ಹೇಳಿದ್ದೇನೆ, ನನ್ಗೆ ಅವರಿಂದ ಇದಾಯ್ತು ಹೇಳಬಾರ್ದು. ಆದ್ರೂ ಒಂದೊಂದು ಸಮಯ ಈ ಅಹಂಕಾರಿ ಬುದ್ಧಿ, ರಾಹು ಬುದ್ಧಿ ಹೀಗೆ ಹೊಡ್ಕೋತಾ ಇರ್ತೇನೆ. ಅಯ್ಯೋ ರಾಮ, ಇದು ಎಲ್ಲಕ್ಕೆ ತಗೊಂಡೋಗಿ ನಿಲ್ಲಿಸ್ತೇನೆ ನನ್ನ ಬುದ್ಧಿಯನ್ನ, ಇದು ಯಾಕೆ ಹೀಗಾಡ್ತೇನೆ ರಾಮ, ಅಯ್ಯೋ ಶಂಕರ ಅಂತ. ಹೌದು, ಅಂಥವರಿಗೆ ಈ ಒಂದು ವೈದಿಕ ತಾಯಿ ಜಗನ್ಮಾತೆ ಕರ್ಕೊಂಡೋಗಿ ಒಂದಷ್ಟು ಗೈಡೆನ್ಸೋ ಇನ್ನೊಂದು ದಾರಿಯೋ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ, ಗುರುಗಳೇ ಒಳ್ಳೇದಾಗಿದೆ, ಒಳ್ಳೇದಾಗಿದೆ. ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಒಂದು ವಿಶೇಷ ಶಕ್ತಿ ಇರುತ್ತೆ, ಅದನ್ನ ಚೆಕ್ ಮಾಡಿಸಿ. ಇಲ್ಲ ಈ ಮಾಯೆಯ ಸೆಳೆತಕ್ಕೆ ಒಳಗಾಕೊಂಡು ಅಯ್ಯೋ ಬಿಡು ನನ್ನ ಕರ್ಮನೂ ಇಷ್ಟೇ, ಅಯ್ಯೋ ಏನೋ ಒಂದು ಈ ಒಂದು ಬಾಧೆ ಇಷ್ಟೇ, ನನ್ನ ಬದುಕಿಷ್ಟೇ, ನನ್ನ ಆಲೋಚನೆ ಇಷ್ಟೇ, ನನ್ನ ಗಮ್ಯ ಇಷ್ಟೇ, ಈ ರೀತಿಯ ಒಂದು ಸೆಳೆತದಲ್ಲಿ ಕುಳಿತುಕೊಂಡು ಬಿಟ್ಟಿರುತ್ತೇವೆ. ಅಲ್ಲೇ ಒಂದು ಮಾಯಲ್ಲಿ ಕುತ್ಕೊಬಿಟ್ಟಿರ್ತಾರೆ. ವಿ ಕೆನಾಟ್ ಕಮ್ ಔಟ್, ನಾವು ಲಾಕ್ ಆಗ್ತೇವೆ. ತಿನ್ನೋದು ಬೊಗಸೆ ಊಟ, ಬೊಗಸೆ ಅಷ್ಟೇ ಬದುಕು ಮಕ್ಕಳೇ. ನಮ್ಮ ಬದುಕು ಈ ಬೊಗಸೆ ಅಷ್ಟೇ, ಇದಕ್ಕೆ ಮೇಲೆ ಏನೂ ಇಲ್ಲ. ಇದಕ್ಕೆ ಮೇಲೆ ಹೆಚ್ಚಿಗೆ ತಗೊಳಕ್ ನೋಡೋಣ, ಉಳಿಯುತ್ತಾ ಚೆಲ್ಲ ಬಿಡುತ್ತೆ. ಅದು ಎಷ್ಟೊತ್ತಿಗೆ ನಿಲ್ಲಬೇಕು ಅನ್ನತಕ್ಕಂಥದ್ದು. ಅದರಿಂದ ಜಾತಕದಲ್ಲಿ ನಿಮಗೆ ಗೊತ್ತಿಲ್ಲದೆ ಕೆಲವು ಕಾಂಬಿನೇಷನ್ಗಳಿರುತ್ತೆ, ಅದು ನಿಮ್ಮನ್ನ ಪರೀಕ್ಷೆಗಳಿಗೆ ಒಳಪಟ್ಟಿರುತ್ತೆ. ಸೊ ಅದು ತಗೊಂಡೋಗಿ ಎಲ್ಲೋ ಕೆಟ್ಟವರೋ ಒಳ್ಳೆಯವರೋ, ಒಳ್ಳೆ ಸಮಯ ಇದ್ರೂ ಕೂಡ ಕೆಲವು ಕೆಟ್ಟವರ ಒಂದು ಭಾವ ವಿಪರೀತ ನೋಡಿ. ಕರ್ಣನ ಜಾತಕ ಮಹಾ ಅದ್ಭುತ, ಬಟ್ ಈ ಚೂಸ್ ದ ರಾಂಗ್ ಸರ್ಕಲ್. ಅವನ ಶಕ್ತಿ ನಿಶಕ್ತಿ ಆಗುವುದು. ದುರ್ಯೋಧನನ ಜೊತೆ ಬರೋವರೆಗೂ ನೆನಪಿಟ್ಕೊಳ್ಳಿ, ಕರ್ಣನಿಗೆ ಎಲ್ಲ ಇತ್ತು, ನಂಬ್ತೀರಾ? ಎಕ್ಸೆಪ್ಟ್ ತನ್ನ ಒಂದು ಬಯಾಲಜಿಕಲ್ ಪೇರೆಂಟ್ಸ್ ಒಬ್ಬರು ಇರಲಿಲ್ಲ, ಅದೊಂದು ಶಾಪ, ಅದು ಬೇಡಿ. ಬಟ್ ಪೂರ್ತಿ ಜೀವನವನ್ನೇ ಶಾಪ ಮಾಡ್ಕೋಬಿಟ್ನೆ. ಎಲ್ಲ ಅವನು ಯಾವಾಗ ದುರ್ಯೋಧನನ ಹತ್ರ ಬಂದನೋ ಒಂದೊಂದೇ ತನ್ನ ಶಕ್ತಿಗಳನ್ನ ಕಳ್ಕೊಳ್ತಾ ಬಂದ, ತನ್ನ ಕಳ್ಕೊಳ್ತಾ ಬಂದ, ತನ್ನ ಒಂದು ಜನ್ಮತ ಪಡೆದಿದ್ದಂತ ಕವಚ ಕುಂಡಲ ಕಳ್ಕೊಂಡ. ಎಷ್ಟು ಶಾಪಗಳಿಗೆ ಒಳಗಾಗ್ತಾನೆ ಗೊತ್ತಾ? ತಾನು ಕಲಿತ ವಿದ್ಯೆಯೆಲ್ಲ ಅಧರ್ಮಕ್ಕೆ ಬಳಸಿದಾಗ ನೋಡಿ, ತುಂಬಾ ಜನ ಹೇಳ್ತಾರೆ ಪರಶುರಾಮರಿಟ್ಟ ಶಾಪ ಬಂದು ಅವನು ಕಟ್ಟ ಕಡೆಯ ಸಮಯ ಬಂದಾಗ ಆ ಅಸ್ತ್ರಗಳು ಪ್ರಯೋಜನಕ್ಕಿಲ್ಲದಂತಾಗಲಿ ಅನ್ನತಕ್ಕಂಥದ್ದು ಹೇಳಿದ್ರು ಅಂತ ಅಲ್ಲ. ಎಂದಿಗೂ ಗುರುಗಳು ಅಂತ ಶಾಪ ಇಡಲ್ಲ. ನನ್ನ ಭಾರ್ಗವರಾಮ, ನನ್ನ ಪರಶುರಾಮಾಚಾರ್ಯರು ಅಂತ ತಪ್ಪು, ಭೃಗು ವಂಶಸ್ಥರು ಅಂತ ತಪ್ಪು ಖಂಡಿತ ಇಲ್ಲ. ಎಂದು ನೀನು ಅಧರ್ಮದ ಪರವಾಗಿ ನಿಂತು ಯುದ್ಧ ಮಾಡುತ್ತೀಯೋ ಆವತ್ತು ನಿನ್ನ ಅಸ್ತ್ರಗಳೆಲ್ಲ ನಿಷ್ಫಲ ಆಗೋಗುತ್ತೆ, ನೆನಪಿಗೆ ಬರಲ್ಲ ಅಂತ ಶಾಪ ಕೊಡುತ್ತೆ. ಅಧರ್ಮದ ಪರವಾಗಿ ಕಟ್ಟ ಕಡೆಯದಾಗಿ ದುರ್ಯೋಧನ ಅಧರ್ಮಿ, ಅವನು ಕಲಿಯ ಇನ್ನೊಂದು ಪ್ರಭಾವ, ರಾಕ್ಷಸರುಗಳ ಅಂಶಗಳ ಒಂದು ಪ್ರಭಾವ ನೋಡಿ. ರಾಹುವಿನ ಮಹಾ ಆ ಒಂದು ಇಲ್ಯೂಷನ್, ಆ ಇಲ್ಯೂಷನ್ಗೆ ಹೋಗಿನ ಅವನಿಗೆ ಇನ್ನಷ್ಟು ಕ್ರೋಧ ಬಂದಿದ್ದು. ಆ ಇಂದ್ರಪ್ರಸ್ಥಕ್ಕೆ ಬಂದಾಗ ಆ ವಿಶ್ವಕರ್ಮ ನಿರ್ಮಿತ ಆ ಒಂದು ಮನೆಯಲ್ಲಿ ಒಂಥರ ವಿಶೇಷವಾಗಿ ಏನೇನೋ ಮಾಡಿರ್ತಾರೆ. ನೀರು ತರ ಕಾಣಿಸೋದು ನೀರಾಗಿರೋಲ್ಲ, ನೀರಾಗಿ ಕಾಣಿಸದ್ದು ನೀರ್ ತರ ಕಾಣಿಸ್ತಿರುತ್ತೆ. ಇಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ಕಾಲಿಡಲ್ಲ. ಏನ್ ದುರ್ಯೋಧನ, ಇದು ನೀರಲ್ಲ ಅಂತ. ಓ ಹೌದಾ, ಅಲ್ಲೊಂದು ಕೊಳುತ್ತರ ಮನೆ ಒಳಗಡೆನೆ ಜಲ 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 ಅಂತ, ನೀರಿದೆ ನೋಡ್ಕೊಂಡು ಹೆಜ್ಜೆ ಇಡ್ರಪ್ಪ ಅಂದ್ರೆ ಇಲ್ಲ ಇದು ಅಂತ. ಹೌದಾ ಅಂತ ಕಾಲಿಟ್ರೆ ನೀರಲ್ಲ ಅದು, ಬಟ್ ನೀರ್ ಅರ್ಧ ಕಾಣಿಸ್ತಿರ್ತ. ಮಾಯಾ, ಇಲ್ಯೂಷನ್. ಏನೋ ಇದು ಇಂಥದ್ ಕಟ್ಟಿಸ್ಬಿಟ್ಟಿದಾರ ಏನು. ಆ ನಡೆದಿರ್ತಕ್ಕಂಥ ಧರ್ಮರಾಯನ ಆ ಪಟ್ಟಾಭಿಷೇಕೋತ್ಸವ ನೋಡಿ ಕಂಗಾಲಾಗ್ಬಿಡ್ತಾನೆ. ಹೊಟ್ಟೆ ಉರಿ. ಮತ್ಸರಂ ವಿಪರೀತ ಮತ್ಸರಂ, ವಿಪರೀತ ಮತ್ಸರ. ಏನೋ ಇದು ಇವನಿಗೆ ಇಂಥದ್ದ, ನಾವು ಕೊಟ್ಟ ಬಂಜರು ಭೂಮಿಯಲ್ಲಿ ಇಂಥದ್ದನ್ನು ಮಾಡ್ಕೊಬಿಟ್ಟಿದಾರ ಇವರು. ದೇವಾನು ದೇವತೆಗಳು ಬಂದಿದಾರ, ಸ್ವರ್ಣಗೌರಿ ವ್ರತ ಮಾಡೋದಾ, ಏನೋ ಇವರದ್ದು ರಾಜವೈಭೋಗ. ನನಗಿಂತಲ್ಲ, ಹುಟ್ಟಿನಿಂದಲೇ ನಾನು ರಾಜ,
ಹುಟ್ಟಿನಿಂದಲೇ ಸಾಮ್ರಾಟನ ಮಗ. ಇವ್ರು ಭಿಕ್ಷೆ ಬೇಡವ್ರು, ಇವ್ರು ಕಾಡಲ್ಲಿ ಇದ್ದವ್ರು, ಇವ್ರಿಗಿಂತ ಸಿಕ್ಬಿಡುತ್ತಾ ನೋಡಿ. ಇನ್ನೊಬ್ಬರು ಬೆಳವಣಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ಮತ್ಸರಂ. ಮತ್ತೊಂದ್ ಕಡೆ ಅದೇ ತರ ನೀರ್ ಹರಿತಿದೆ. ಓ ಇದು ಮಾಮೂಲಿ ಇದು ಅಂತ ಹೇಳಿ ಕಾಲಿಟ್ಟಿದ್ದೆ, ಬಿದ್ದೋಗ್ತಾನೆ. ಅಲ್ಲಿಂದ ಮೇಲಿಂದ ನೋಡಿದಂತ ದ್ರೌಪದಿ ದೇವಿ ಆಡಿದಂತ ನೋಡಿ, ದೇವಿ ಮಾಯ ಆಡಬೇಕು, ಅಲ್ಲೊಂದು ವಿಚಿತ್ರ. ಅವನಲ್ಲಿ ಕ್ರೋಧ, ಮತ್ಸರ ಇದ್ದಿದ್ದು ಎಲ್ಲ ಉಕ್ಕಿಸ್ಬಿಡುತ್ತೋ. ಅಂಧಸ್ಯ ಪುತ್ರ ಅಂಧಃ. ಎಷ್ಟಾದ್ರೂ ಕಣ್ಣು ಕಾಣಿಸ್ದವನು ಮಗ ಕಣ್ಣು ಕಾಣಿಸ್ತಿಲ್ಲ ಅಂದ್ರೆ ಅವ್ರ ಅಪ್ಪನಿಗೂ ಮನಸ್ಸಲ್ಲಿ ಇಲ್ಲ. ದೈಹಿಕವಾಗಿ ಆಕೆ ಹೇಳಿಲ್ಲ, ಅವ್ರ ಅಪ್ಪನೂ ವಿಷಾನೇ, ಇವನು ವಿಷ ಬುದ್ಧಿ. ಬುದ್ಧಿ ಇನ್ನೆಲ್ಲ ಇಟ್ಕೊಂಡು ಕಾಲು ಇನ್ನೆಲ್ಲೋ ಇಟ್ರೆ. ನಮ್ಮ ಸ್ಕೂಲಲ್ಲಿ ನಮ್ಗೊಂದು ಅದ್ಭುತವಾಗಿ ಒಂದು ಪಾಠ, ನಮಗೆ ನಿತ್ಯ ನೀತಿ ಸೂತ್ರಗಳು ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋರು ತುಂಬಾ ಚೆನ್ನಾಗಿ. ಬೆಳಿಗ್ಗೆ ನಮಗೊಂದು ಶಾಲೆಗೆ ಬಂದಿದ ತಕ್ಷಣ ಕ್ಲಾಸ್ ಅಲ್ಲ, ಅಲ್ಲೊಂದು ಡ್ರಿಲ್ ನಡೆಯೋದು, ಇನ್ನೊಂದು ಅಂತ ಪೆರೇಡ್ ನಡೆಯೋದು. ಆಗ ನೀತಿ ಸೂತ್ರಗಳು ಹೋದವರು. ನಾನು ಇವತ್ತಿಗೂ ಮರೆಯದಂತಹ ಒಂದು ಅದ್ಭುತ ಒಂದು ಸೂತ್ರ, ನಕ್ಷತ್ರಗಳನ್ನು ಎಣಿಸುವವನು ಹಳ್ಳಕ್ಕೆ ಬೀಳುತ್ತಾನೆ. ಏನ್ ಅದ್ಭುತ ಗೊತ್ತಾ? ನಕ್ಷತ್ರಗಳನ್ನ ನೋಡಿಕೊಂಡು ಎಣಿಸುವವನು ಈ 1 ಆ 2 ಆ 3 ಅಂತ ಮೇಲೆ ನೋಡ್ಕೊಂಡು ಎಣಿಸ್ತಾ ಹೋಗ್ತಿದ್ರೆ ಹಳ್ಳಕ್ಕೆ ತಾನೆ ಬೀಳೋದು. ನೋಡಿ ಎಷ್ಟು ಚೆನ್ನಾಗಿತ್ತು. ನಮಗ ಅವತ್ತು ಶಾಲಿನಲ್ಲಿ ಅದು ಅರ್ಥ ಆಗಿಲ್ಲ. ಒಂದು ತುಂಬಾ ಎತ್ತರಕ್ಕಿರೋದು ನಾನು ನೋಡ್ತಾ ಹೋದ್ರೆ ಹಳ್ಳಕ್ಕೆ ಬೀಳೋದು, ಅದ್ರ ಹಿಂದ್ಗಡೆ ಹೋದ್ರೆ ಹಳ್ಳಕ್ಕೆ ಬೀಳೋದು. ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮಗೆ ಅರ್ಥ ಆಗದ ವಯಸ್ಸದು, ಚಿಕ್ಕ ಮಕ್ಕಳು ವಯಸ್ಸು, ಆಡೋ ವಯಸ್ಸು. ಇವತ್ತು ನೀವು ಅದನ್ನ ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡಿ ನೋಡಿ. ರಾಹು ಅಂದ್ರೆ ಅದೇ ಇಲ್ಯೂಷನ್. ನಾನಿರುವ ಮನೆಯ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ಇಲ್ಲ 5 ಕಿಲೋಮೀಟರ್ ಒಂದು ಸರೌಂಡಿಂಗ್ ನಲ್ಲಿ ತುಂಬಾ ದೊಡ್ಡವ್ರ ಮನೆಗಳಿದೆ. ತುಂಬಾ ದೊಡ್ಡವ್ರ ಮನೆ. ಒಬ್ಬಾಕೆ ಬರ್ತಾನೆ, ನೀವು ನಂಬಲ್ಲ, ರಾಹು ಇಲ್ಯೂಷನ್ ನೋಡಿ ಆ ಮನೆ ನೋಡ್ತಿದ್ರೆ ಹೀಗೆ ನೋಡ್ತಿರ್ಬೇಕು. ಶಿವ ಬೆಳಿಗ್ಗೆ ಗಂಡ ನೋಡ್ಬೇಕು, ಪಟಾಣ್ ಇದ್ದಾಗಿದ್ದಾನೆ, ಹಿಂಗಿದ್ದಾನೆ, ಡಾನೆ ಆತ, ಶೇರ್ ನೈ ಬಬ್ಬರ್ ಶೇರ್ ತರ ಕಾಣಿಸ್ತಾನೆ. ಗಡ 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 ನಿಂತಿರ್ತಾನೆ. ಆಕೆಯ ಬಾಯಲ್ಲಿ ಬರುವ ವಾಚಾಮ ಗೋಚರ ಮಾತುಗಳು ಇಡೀ ಏರಿಯಾ ಕಂಪನ. ಒಂದು ಸ್ತ್ರೀ ಬಾಯಲ್ಲಿ ಅಷ್ಟು ದೊಡ್ಡ ಮನೆತನ ವ್ಯವಸ್ಥೆ, ಇನ್ನೊಂದು ಇರೋ ಸ್ತ್ರೀ ಏನು ಈ ತರ ಮಾತಾಡ್ತಾಳ. ಗಂಡ ಹಶು ಶೂಟ್ ಔಟೆ, ನಪುಂಸಕ ಏನು ಬೈತಿರ್ತಾಳೆ. ಎಷ್ಟು ಜೋರಾಗಿ ಕೇಳಿಸುತ್ತೆ ಗೊತ್ತಾ? ಒಂದು ಅರ್ಧ ಕಿಲೋಮೀಟರ್ ಕೇಳಿಸುತ್ತೆ ನನಗೆ. ತಕ 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 ತಕ. ಇದಪ್ಪ ದೊಡ್ಡ ಮನೆ ಅಂದ್ರೆ ದೊಡ್ಡದಾಗೆ ಬರ್ತಿದೆ ಕಣ. ಬಿಡೋ, ದೊಡ್ಡ ಮನೆಯವ್ರದ್ದು ದೊಡ್ಡ ಕಥೆಗಳಿದೆ. ನನ್ನ ಮನೆ ಚಿಕ್ಕದಾಗ ಆನಂದವಾಗಿದೆ. ನಿಜ ಹೇಳ್ತೇನೆ, ಈ ಒಂದು 5 ಕಿಲೋಮೀಟರ್ ಒಂದು ಕಡಿಮೆ ಅಂದ್ರೂ ಒಂದು 50 ದೊಡ್ಡ ವ್ಯವಸ್ಥೆಯ, ತುಂಬಾ ದೊಡ್ಡ ವ್ಯವಸ್ಥೆಯ, ದೇವರ ದಯೆಯಿಂದ, ಗುರುಗಳ ಆಶೀರ್ವಾದದಿಂದ, ಸಂಕಲ್ಪದಿಂದ ನನಗೊಂದಂಥದ್ದೊಂದು ಭಾಗ್ಯ ಕೊಟ್ಟಿದ್ದಾನೆ. ಅಂದೆ ಯಾರೋ ಮಹಾಪುಣ್ಯಾತ್ಮ ಇರ್ಲಿ ಆ ತಾಯಿ ಜೀವ ಇವತ್ತಿಲ್ಲ, ಅವ್ರನ್ನ ನೆನೆಸ್ಕೋತೇನೆ ನಾನು, ಅವರ ಆಶೀರ್ವಾದ. ಏನೋ ಇದು ಒಬ್ಬೊಬ್ರದ್ದು ಒಂದೊಂದು ಕತೆ. ಇನ್ನೊಂದು ಮನೆ ಕತೆ ದೊಡ್ಡದು. 17 ವರ್ಷ ಹೆಣ್ಮಗು. ದಿನ ಕಾರ್ ಬರುತ್ತೆ, 4 ದಿನ 4 ಹೊಸ ಫ್ರೆಂಡ್ಶಿಪ್. ಈ ಮಗಳು ನಿಮ್ಮ ಮನೆಗೆ ವಿಷವಿಡುತ್ತಾಳೆ, ವಿಷಕನ್ಯೆಯಾಗಿ ನಿಲ್ಲಿಸುತ್ತಾಳೆ, ಯೋಚನೆ ಮಾಡಿ ಅಂತ ಹೇಳಿದ್ದೆ. ನಂಬೋಲ್ಲ. 17 ವರ್ಷ, ಇನ್ನು 18 ತುಂಬಿಲ್ಲ. ಹೇಯ್, ಸಿಗರೇಟ್ ಕೊಡೋ ಅಪ್ಪನ ಹತ್ರ. ಬೇಡಮ್ಮ ಹಾಗೆ ಹೀಗೆ ಅಂತ ಬೈತಿದ್ದೆ. ಏನಿದು ಅಂತ. ನಶೆ ಏರ್ಬಿಟ್ಟಿದೆ, ನಶೆ. ಹುಡುಗರ ಜೊತೆಲಿ ಪಾರ್ಟಿ ಮಾಡ್ಕೊಂಡು ಬಂದಿರೋ ಮಗು. ಕೊಟ್ಟಿಲ್ಲ ನಾವು ಒಂದೇ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ಹತ್ರ ಕರೆಸಿ ಫೋನ್ ಮಾಡಿ, ನಮ್ಮಪ್ಪ ನನ್ನ ರೇಪ್ ಮಾಡಕ್ ಪ್ರಯತ್ನ ಮಾಡ್ದ, ಬೇಕಿತ್ತ ಈ ದೊಡ್ಡ ಮನೆ. ಶಿವ ವಿಷ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು ಗುರುಜಿ, ಸ್ವಲ್ಪ ತಗೋಬಿಡ್ಬೇಕಿತ್ತು. ನಿತ್ಯ ವಿಷ ಹಾಕಿ ಸಾಯಿಸ್ತಾಳೆ, ಬೇಡವಾಗಿತ್ತು ಗುರುಜಿ. ಅಬ್ಬಾಬಾ, ಮನೆ ನೋಡ್ಬೇಕು, ಆಳು ಕಾಳು ವ್ಯವಸ್ಥೆ. ಮೈ ಫಾದರ್ ಟ್ರೈ ಟು ರೇಪ್ ಮೀ.
ಕಾರಣ ಏನೋ ಕೇಳಿದ್ದು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬೇಕಿತ್ತಾ? ವ್ಯವಹಾರಗಳೇನು, ಏನ್ ಕತೆ ಗೊತ್ತಾ? ಕರೆದು ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಕೈ ಇಟ್ಕೊಂಡಿದ್ದಾಗೆ ಆ ಜೀವ ಬಿಕ್ಕಿ ಬಿಕ್ಕಿ ಅಳೋದು ನೋಡ್ತಿದ್ರೆ ಬೇಕಿತ್ತೇನೋ ಇದು, ಈ ಮಾಯಾ ಇಲ್ಯೂಷನ್ ಓಡೋ ರಭಸದಲ್ಲಿ ಆ ಮನೆ, ಆ ಸ್ಟೇಟಸ್, ಬಿಸ್ನೆಸ್ಸು ಅನ್ನತಕ್ಕಂಥದ್ದು. ಅಯ್ಯೋ ರಾಮಚಂದ್ರ, ನಾನು ತುಂಬಾ ನೆಮ್ಮದಿಯಾಗಿದ್ದೇನೆ ಮಕ್ಕಳೇ ನಿಮ್ಮ ಜೊತೆ. ನನ್ನ ದೇವತೆಗಳು ನೀವು, ದೇವರುಗಳು ನೀವು. ಹೇಳ್ತಾನಲ್ವ, ಈ ಇಲ್ಯೂಷನ್ಗೆ ಬೀಳಬೇಡಿ, ಅದಕ್ಕೆ ಜಾತಕ ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಜಾತಕದಲ್ಲಿ ಇಂಥದ್ದೊಂದು ಕಾಂಬಿನೇಷನ್ಗಳ ಬಗ್ಗೆ ಹೇಳ್ತಾನೆ. ಸೂರ್ಯ ಪ್ಲಸ್ ರಾಹು ಇದೆಯಾ ಚೆಕ್ ಮಾಡಿ. ಇಲ್ಲ ನೋಡ್ತಿದ್ದಾನೆ, ಈಗ ಧನಸ್ಸಿನಲ್ಲಿ ಸೂರ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ, ಈಗ ಕುಂಭದಲ್ಲಿ ರಾಹು ನೋಡ್ತಿದ್ದಾನೆ 3ನೇ ಭಾವದಿಂದ. ಇಲ್ಲ ವೃಷಭದಲ್ಲಿ ಸೂರ್ಯ ಇದ್ದಾನೆ, ರಾಹು ನೋಡ್ತಿದ್ದಾನೆ 10ನೇ ಭಾವದಿಂದ. ನಿಮ್ ಜಾತಕದಲ್ಲಿ ಆ ಥರದ್ದು ಇದೆಯಾ ನೋಡಿ. ಸೂರ್ಯ ಪ್ಲಸ್ ಕೇತು ಇದೆಯಾ? ಸೂರ್ಯ ಪ್ಲಸ್ ಶನಿ ಅದನ್ನ ನೋಡ್ತಿದೀಯಾ? ಶನಿ ಪ್ಲಸ್ ರಾಹು ಇದು ನೋಡುತ್ತಿದೆಯಾ? ಶನಿ ಪ್ಲಸ್ ಕೇತು 100% ಹೇಳ್ತೇನೆ. ಈ ಕಾಂಬಿನೇಷನ್ಗಳು ನಿಮ್ ಜಾತಕದಲ್ಲಿದ್ದರೆ, ನಾನು ಬರ್ದು ಇದನ್ನೆಲ್ಲ ಈ ಒಂದು ಥೀಸಿಸ್, ಇದೊಂದು ದೇವನಾಡಿ ಅಂತ ತುಂಬಾ ಆಸೆ ನನಗೆ ನಿಮಗೆ ಬಿಡುಗಡೆ ಮಾಡಿಕೊಡ್ಬೇಕು. ನಿಮ್ ಜಾತಕದಲ್ಲಿದ್ರೆ ಇದು ಇಂಥ ಒಂದು ಕಾಲ್ಘಟ್ಟ, ಇಂಥ ಒಂದು ದಶ, ಇಂಥ ಒಂದು ಭುಕ್ತಿ ಬಂದಾಗ ಇಟ್ ಮ್ಯಾಚಸ್, ಇಟ್ ಕನೆಕ್ಟ್ಸ್ ಮಕ್ಕಳೇ, ಇಟ್ ಕನೆಕ್ಟ್ಸ್. ದೇವರೇ ಬಂದರೂ ತಪ್ಪಿಸಲಾಗುವುದಿಲ್ಲ ಅಂತ ಹೇಳ್ತಿರ್ತಾನೆ, ವಿಧಿಬದ್ಧ ಶಾಸನ. ನನ್ಗೆ ಇವತ್ತಿಗೂ ನನ್ನ ಮದುವೆಯ ದಿನ, ಇಟ್ಸ್ ಅ ಡ್ರೀಮ್, ಇಟ್ಸ್ ಒನ್ ಆಫ್ ದ ಮೆಸ್. ಅದು ಕರೆಕ್ಟ್ ಆಗಿ ನನ್ನ ಸಪ್ತಮಾಧಿಪತಿಯ ಭುಕ್ತಿ ಮುಗಿಯುವಾಗ ಆವತ್ತೇ ಮುಗಿಬೇಕು, ಆವತ್ತೇ ಮದುವೆ. ನಂಬ್ತೀರಾ? ಇವತ್ತಿಗೂ ನಾನು ಹಾಗೇ ನೋಡ್ತಿರ್ತಾನೆ, ಡೇಟ್ ಇಟ್ಕೊಂಡು, ಆ ಭುಕ್ತಿ ಇಟ್ಕೊಂಡು, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ. ಏನ್ ಮಾಯನಪ್ಪ ಇದು? ಇಟ್ ಹ್ಯಾಸ್ ಟು ಹ್ಯಾಪನ್. ಒಂದೊಂದು ಇನ್ಸಿಡೆಂಟ್ ಈ ತರದ್ದು ಒಂದು ಕಡಿಮೆ ಅಂದ್ರೆ 1,00,000 ಇನ್ಸಿಡೆಂಟ್ಸ್ ನನ್ನ ಹತ್ರ ಮಾರ್ಕಪ್ ಮಾಡಿಟ್ಟಿದ್ದಾನೆ. ಓ, ದಿಸ್ ಪ್ಲಾನೆಟ್ ಈ ಡಿಗ್ರಿನಲ್ಲಿ ನೋಡಿದ್ರೆ, ಇಷ್ಟು ಡಿಗ್ರಿನಲ್ಲಿ ನೋಡಿದಾಗ ಈ ತರದ್ದು ಒಂದು ದೃಷ್ಟಿ ಬಿದ್ದಾಗ, ಕೆಟ್ಟ ದೃಷ್ಟಿ, ಮಂದ ದೃಷ್ಟಿ, ರಾಜ ದೃಷ್ಟಿ, ಮಂತ್ರಿ ದೃಷ್ಟಿ, ಸೇನಾಪತಿ ದೃಷ್ಟಿ, ಸೇವಕ ದೃಷ್ಟಿ, ಕಟುಕನ ದೃಷ್ಟಿ, ಈ ತರದ್ದೆಲ್ಲ ಇದೆ. ನೆನಪಿಟ್ಕೊಳ್ಳಿ, ಗ್ರಹಗಳ ಛಾಯಾ ಸ್ಥಿತಿ. ಅಂದ್ರೆ ನಮ್ಮ ತಂದೆ ಈಗ ನಮ್ಗಿದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಅವರೊಂದು ರಾಜನ ದೃಷ್ಟಿ, ನಮ್ಗದೊಂದು ಬೇರೆ. ಮಂತ್ರಿಯ ದೃಷ್ಟಿ ಅದು ಬೇರೆ, ಗುರುವಿನ ದೃಷ್ಟಿ ಅದು ಬೇರೆ, ಸೇನಾಪತಿಯ ದೃಷ್ಟಿ ಅದು ಬೇರೆ, ಕಳ್ಳನ ದೃಷ್ಟಿ ಅದು ಬೇರೆ, ಗುರುವಿನ ದೃಷ್ಟಿ ಅದು ಬೇರೆ, ಸೇವಕನ ದೃಷ್ಟಿ ಅದು ಬೇರೆ, ಬಂಧುವಿನ ದೃಷ್ಟಿ ಅದು ಬೇರೆ. ನೋಡಿ, ತಂದೆ ದೃಷ್ಟಿಗಳಲ್ಲಿ ಎಷ್ಟು ಬದಲಾವಣೆಗಳು. ಆಮೇಲೆ ಶತ್ರುವಿನ ದೃಷ್ಟಿ ನಾವು ಮಾಡಿ ಬಂದಿದ್ರೆ ನಮ್ಮ ತಂದೆ ನಮ್ಮನ್ನ ಹಿಂಗ್ ನೋಡ್ತಿರ್ತಾರೆ, ಏನೋ ಅದು ಅಂತ. ಇಲ್ಲ, ನಮ್ಮ ತಂದೆ ನಮಗ್ ಶತ್ರುವಾಗಿ ಕಾಣಿಸ್ತಿರ್ತಾರೆ. ಎಷ್ಟೋ ಜನ ಹೇಳ್ತಿರ್ತಾರೆ, ತಂದೆನ್ ಕಂಡ್ರೇನೆ ಆಗಲ್ಲ ಗುರುಗಳೇ, ಇಲ್ಲ ತಂದೆಗೆ ಮಗನನ್ ಕಂಡ್ರೆ ಆಗೋಲ್ಲ ಗುರುಗಳೇ, ತಾಯಿ ಕಂಡ್ರೆ ಆಗೋಲ್ಲ ಗುರುಗಳೇ. ನೋಡಿ, ಈ ಕಾಂಬಿನೇಷನ್ಸ್ ನಿಮ್ ಜಾತಕದಲ್ಲಿದೆ, ಬರೆದಿಟ್ಕೊಳ್ಳಿ. 100% ಕೆಲವೊಂದು ದಿಸ್ ಇಸ್ ಕಾಲ್ಡ್ ಆಸ್ ಈವಿಲ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ. ರಾಹು ಕೇತುಗಳು ಕೆಡಿಸ್ಬಿಡ್ತಾರೆ. ಶುದ್ಧವಾಗಿರತಕ್ಕಂಥ ಒಂದು ಪಾತ್ರೆ ಪ್ರಸಾದಕ್ಕೆ ಉಳಿಬಿತ್ತು ಅನ್ನತಕ್ಕಂಥದ್ದು ಮಕ್ಕಳೇ. 100% ಹೇಳ್ತಾನೆ, ಇಟ್ ಇಸ್ ಅ ಚೇಂಜಸ್. ಮುಖ್ಯವಾಗಿ ಈ ಕಾಂಬಿನೇಷನ್ ಇದ್ದವರು ಖಂಡಿತ ನೀವು ನಿಮ್ಮ ಊರಲ್ಲಿರಲ್ಲ. ನಾನು ನೋಡಿದ್ದಾನೆ, ನೀವು ನಿಮ್ಮ ಊರಲ್ಲಿರಲ್ಲ. ಯಾವುದೋ ಉದ್ಯೋಗಕ್ಕೋಸ್ಕರ ಆದ್ರೂ ದೂರ ಹೋಗ್ಬೇಕು, ಮನೆ ಬಿಟ್ಟು ಅಕ್ಕನ ಮನೆ, ಅತ್ತಿಗೆ ಮನೆ, ಭಾವನ ಮನೆ, ಬೇರೆ ಎಲ್ಲೋ ಕರ್ಕೊಂಡು ಹೋಗತಕ್ಕಂಥದ್ದು ಆಗುತ್ತದೆ. ನಿಮ್ಮನ್ನ ಊರಿನಲ್ಲಿ ಇರುವಲು ಬಿಡುವುದಿಲ್ಲ. ಎರಡನೇದು, ನನ್ನ ಲೆಕ್ಕಾಚಾರ ಸರಿ ಇದ್ರೆ ಇಂಥ ಕಾಂಬಿನೇಷನ್ ಇರೋರಿಗೆ ಪಿತ್ರಾರ್ಜಿತ ಆಸ್ತಿ ಇರೋಲ್ಲ, ಇದ್ರೂ ನೆಮ್ಮದಿಯಾಗಿ ಸಿಗೋಲ್ಲ. ಅದು ನೋಡಿದ್ದಾನೆ. ದಟ್ ಈಸ್ ಆಲ್ಸೋ ವಿಲ್ ಹ್ಯಾಪನ್. ಸೂರ್ಯನಿಗೆ ರಾಹು, ಸೂರ್ಯನಿಗೆ ಕೇತು, ಶನಿಗೆ ರಾಹು, ಕುಜನಿಗೆ ರಾಹು. ಖಂಡಿತ ಪಿತ್ರಾರ್ಜಿತ ಆಸ್ತಿ ಇರೋಲ್ಲ,
ಇದ್ರೂ ನಿಮಗೆ ಸಿಗೋಲ್ಲ. ಸಿಗಬೇಕಾದ್ರೂ ಕೂಡ ಮೊನ್ನೆ ಒಬ್ರು ಬಂದಿದ್ರು, ತುಂಬಾ ಗುರುಗಳೇ ನೀವು ಮಿಥುನ್ ರಾಶಿಗೆ ಹೇಳಿದ್ದು ಕರೆಕ್ಟು ಅಂತ. ನೀವು ನಂಬಲ್ಲ, ಅವರ ಸೋದರಿಯರಿಗೆ ಒಬ್ಬೊಬ್ಬರಿಗೆ 10 ಲಕ್ಷ ಬಾಡಿಗೆ ಬರುವಂತ ಒಂದು ಆಸ್ತಿಗಳು ಅಂತಸ್ತುಗಳು ಕೊಟ್ಟಿದ್ದಾರೆ. ಅವ್ರು ಕೊಡ್ಬೇಕಾಗಿದ್ದು ಇಷ್ಟು. ಈ ಪುಣ್ಯಾತ್ಮ ರೀ, ಯಾರಾದ್ರೂ ಈ ತರ ಇರ್ತಾರ? ಪುಣ್ಯಾತ್ಮ ಎಂತ ಸಹಾಯ ಮಾಡಿದಾರೋ ಗೊತ್ತು. 10 ಲಕ್ಷ ಬಾಡಿಗೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಇವತ್ತು ನೀವು ನಂಬಲ್ಲ, ನೀವು ಹೇಳಿದ್ ನಿಜ ಗುರುಗಳೇ. ಅವರು ಈಗ ನನಗೆ ಪಾಲಿಗೆ ಬಂದಿರೋದ್ರಲ್ಲಿ ಅವರೊಂದು ಕೇಸು ಇನ್ನೊಂದು ಅಂತಿದ್ದಾರೆ. ಅಲ್ಲಿ ನೋಡಿ, ಅಂದ್ರೆ ಗ್ರಹಗಳು ತನ್ನ ಕೆಲಸವನ್ನ ಮಾಡುತ್ತವೆ ಮಕ್ಕಳ. ಸೊ ಪಿತ್ರಾರ್ಜಿತ ಆಸ್ತಿ ಇರೋಲ್ಲ, ಇದ್ರೂ ಅನುಭವಿಸೋಕ್ ಬಿಡಲ್ಲ. ಇಲ್ಲ, ತಕರಾರುಗಳ ಭಾವ ಅಲ್ಲೇ ಇದೆ, ಅಲ್ಲೊಂದು ಯುದ್ಧ ಕೊಡುತ್ತೆ. ಆಮೇಲೆ ಇನ್ನೊಂದು, ನಿಮಗ ಆ ಜಾಗ ಇತ್ತು ಅಂದ್ರೆ ಆ ಜಾಗದಲ್ಲಿ ಏಳಿಗೆ ಆಗೋಗ್ಬಿಡಲ್ಲ. ಕೆಲವ್ರಿಗೆ ಅದಕ್ಕೆ ಹೇಳ್ತಿರ್ತಾನೆ, ಆ ಜಾಗ ಮಾಡ್ಬಿಡು. ಅಯ್ಯೋ, ನಮ್ಮ ಅಪ್ಪಂದು ನಮ್ಮ ಅಜ್ಜಿದು ಏನೂ ಆಗೋಲ್ಲ. ಮಾರಿಬಿಟ್ಟು ಅದೇ ದುಡ್ಡಲ್ಲಿ ಬೇರೆ ಕಡೆ ಬಂದು ತೆಗೆದುಕೊಳ್ಳಿ, ಆ ಜಾಗದಲ್ಲಿ ಏಳಿಗೆ ಇಲ್ಲ. ಇದನ್ನೇ ಬ್ರೇಕಿಂಗ್ ದಿ ಲಾ ಅಂತ ಹೇಳ್ತಾರೆ. ಇಲ್ಲ ನಾನು ಅದನ್ನೇ ನಾನು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಜಾತಕ ಪರಾಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳೋದು. ನೋಡಿ, ಒಂದು ಉದಾಹರಣೆ, ಕೆಲವರು ಗಾಡಿಗಳು ಹಾಕಿ ಲಾಸು. ಮೊನ್ನೆ ಒಬ್ರು JCB, ತುಂಬ ನನ್ನ ಆತ್ಮೀಯರು, ಒಂದು ಕಾಲ್ಗಟ್ಟಕ್ಕೆ ಅವ್ರಿಗೆ ನನ್ನ ಮೇಲೆ ಅಂತ ಒಂದು ಅಭಿಮಾನ. ಇವತ್ತು ದೈವ ಅವರಿಗೆ 100 ಜನ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಸಿದ್ಧತೆ ಕೊಟ್ಟಿದೆ. ಮತ್ತೆ ಒಂದು JCB ಹಾಕೋಣ ಅಂತ ನಾನು ಹೇಳಿದೆ. ಬೇಡ ಸರ್, ನಿಮ್ಮ ಜಾತಕ ನೋಡಿ ಹೀಗಿದೆ, ನಿಮಗೆ ಲೇಬರ್ಸ್ ಪ್ರಾಬ್ಲಮ್ ಏನಾದರೂ ಒಂದು ಈ ಥರದ್ದೊಂದು ಆಗಿದ್ದಾವೆ. ಹೌದು ಗುರುಗಳೇ, ನಿಜ ಗುರುಗಳೇ, ಎಸ್. ಆಗ ಅವ್ರಿಗೊಂದು ಎಕ್ಸಾಂಪಲ್ ಕೊಟ್ಟೆ. ಯೂಬರ್ ಪ್ರಪಂಚದಲ್ಲಿ ನಂಬರ್ 1 ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಕಂಪನಿ. ಒಂದು ಕಾರ್ ಇಟ್ಕೊಂಡಿಲ್ಲ, ಬಟ್ ಸ್ಟಿಲ್ ಈಸ್ ಅ ವರ್ಲ್ಡ್ಸ್ ನಂಬರ್ 1 ಯೂಬರ್ ಅನ್ನೋನ್. ಸ್ವಿಗ್ಗಿ, ಅವಂದು ಅಂತ ಒಂದು ಹೋಟ್ಲ್ ಇಲ್ಲ. ಕಡಿಮೆ ಅಂದ್ರೂ ಒಂದು ದಿನಕ್ಕೆ ಎಷ್ಟೋ ಲಕ್ಷಾಂತರ ಜನರ ಹೊಟ್ಟೆ ತುಂಬಿಸ್ತಾನೆ. ಅವನ ಪ್ಲಾಟ್ಫಾರ್ಮ್ ಮೂಲಕ ಊಟ ಸರ್ವ್ ಮಾಡಿಸ್ತಾನೆ. ಅವನ ಊಟದ ಒಂದು ಹೋಟ್ಲ್ ಇಲ್ಲ. ನೀವು ಮಿಥುನ ಲಗ್ನ, ನನ್ನ ಮಾತು ಕೇಳಿ. ಯಾಕಂದ್ರೆ ವಾಹನಕಾರಕ ಷಷ್ಠಾಧಿಪತಿ ಪ್ಲಸ್ ಲಾಭಾಧಿಪತಿ, ಎರಡಕ್ಕೂ ಅಧಿಪತಿ. ಅದಕ್ಕೆ ಎಳೆಯೋದು, ದೊಡ್ಡದಾಕೋಣ 1 ಕೋಟಿ JCB ಹಾಕೋಣ ಬೇಡ. 1000 JCB ಬಾಡಿಗೆಗೆ ತಗೊಳ್ಳಿ, ಲೀಸ್ಗೆ ಹಾಕೊಳ್ಳಿ. ಬೇಕಾದ್ರೆ ಖರ್ಚು ವೆಚ್ಚ ಮೇಂಟೆನೆನ್ಸ್ ನಿಂದಪ್ಪ ನನಗೆ ಬೇಕು ಅಂದಾಗ ಕಳಿಸು, ಎಷ್ಟು ಫೀಸು, ನನ್ನ ಮಾತು ಕೇಳಿ. ಆಯ್ತು ಗುರುಗಳೇ. ನೋಡಿ, ಅವ್ರು ಕೇಳಿದ್ದಕ್ಕೆ ಇವತ್ತು 100 ಜನ ಕೆಲಸಗಾರರು ಹತ್ತಾರಲ್ಲ, ತುಂಬಾ ದೊಡ್ಡ ಒಂದು ವ್ಯವಸ್ಥೆಯ ಒಂದು ನಿರ್ವಾಹಕರು. ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ. ಅವರಿಂದ ಆಲಯ ಆಗುತ್ತೆ ನಮಗೆ ಗೊತ್ತಿದೆ, ಅವರಿಂದ ಧರ್ಮ ಆಗುತ್ತೆ ಗೊತ್ತಿದೆ. ಎಲ್ರ ಕೈಯಲ್ಲೂ ಆಗೋಲ್ಲ, ಎಲ್ರ ಕೈಯಲ್ಲೂ ಭಗವಂತ ತಗೊಳ್ಳಲ್ಲ. ಭಿಕ್ಷೆ ಕೂಡ ಕೊಡಕ್ಕಾಗಲ್ಲ ಮಕ್ಕಳೇ, ಭಿಕ್ಷುಕನು ನಮಗ್ ಸಿಗೋಲ್ಲ. ಇದು ಕೂಡ ಉಂಟು. ಕೆಲವ್ರು ನೋಡಿ, ಏನೇನೋ ಪ್ರಸಾದ ಮಾಡಿ ಹಂಚ್ಬೇಕು ಅನ್ಕೋತಾರೆ. ಅವ್ರ ಮನೆಗೆ ಯಾರೂ ಹೋಗಲ್ಲ ತಿನ್ನೋಕೆ. ನಾನು ನೋಡಿದ್ದಾನೆ, ಹೋಗಲ್ಲ. ಕೆಲವರು ಸಾಮಾನ್ಯರಾಗಿರ್ತಾರೆ, ಬೀದಿನಲ್ಲೇ ಕೂತಿರ್ತಾನೆ. ಭಿಕ್ಷುಕರನ್ನ ನಾನು ನೋಡಿದ್ದಾನೆ, 4 ಬ್ರೆಡ್ ಪೀಸ್ನ ತಗೊಬಂದು ಹಾಕ್ತಕ್ಕಂಥದ್ದು ಧರ್ಮವಂತರನ್ನ ನೋಡಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ, ವೆರಿ ವೆರಿ ವೆರಿ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ, ಈ ಸೂರ್ಯ ರಾಹು, ಸೂರ್ಯ ಕೇತು, ಶನಿ ಕೇತು, ಶನಿ ರಾಹು, ಕುಜ ಕೇತು, ಕುಜ ರಾಹು. ನಿಮಗೆ ನಿಮ್ಮ ಮನೆ ದೇವರೇ ಗೊತ್ತಿರೋಲ್ಲ. ಗಂಡನ ಮನೆದು ಯಾವುದೋ, ಹೆಂಡತಿ ಮನೆದು ಯಾವುದೋ, ಅಪ್ಪನ ಮನೆದು ಯಾವುದೋ. ಕೆಲವ್ರ ಮನೆಯಲ್ಲಿ ಅಪ್ಪನ ಮನೆ ಪೂಜೆ ಮಾಡ್ತಾರೆ, ಇಲ್ಲ ಅಮ್ಮನ ಮನೆ ಪೂಜೆ ಮಾಡ್ತಾರೆ, ಗಂಡನ ಮನೆ ಪೂಜೆ ಮಾಡಲ್ಲ. ಬ್ರೇಕಿಂಗ್ ದಿ ಲಾಸ್. ನಿಮಗೆ ಗೊತ್ತಿಲ್ಲದೆಯೇ ಬೇರೆ ಯಾವುದೋ ಮನೆ ದೇವರಿಗೆ ಹೋಗೇ ಇರೋಲ್ಲ. ಮನೆ ದೇವ್ರ ಪೂಜೆ ಮಾಡೋಕ್ ಬಿಡಲ್ಲ, ಮನೆ ದೇವರ ಸಂಕಲ್ಪ ಮಾಡೋಕ್ ಬಿಡಲ್ಲ. ರಾಹು ಕೇತುಗಳ ಕಾಂಬಿನೇಷನ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ತಂದೆಯಿಂದ ದೂರ, ತಂದೆಯ ಊರಿನಿಂದ ದೂರ. ಇಲ್ಲ, ನಿಮ್ ತಂದೆ ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋಗಿರ್ತಾರೆ,
ಆಯ್ತಾ? ಆಮೇಲೆ ತಾಯಿ ಕಡೆಯವರ ಸಂಬಂಧ, ತಂದೆ ಕಡೆಯವರ ಸಂಬಂಧ, ಎಲ್ಲರೂ ಇದ್ದಾರೆ. ಎಲ್ಲರೂ ದೋಚ್ಕೊಂಡಿರೋದೆ, ಎಲ್ಲರೂ ತಗೊಂಡಿರೋದೆ. ಅಲ್ಲೊಂದು ಕಂಟಕಗಳು ಅಲ್ಲಿ ಬಂದು ನಿಲ್ಲತಕ್ಕಂಥದ್ದಾಗುತ್ತದೆ. ವೆರಿ ವೆರಿ ಕೇರ್ಫುಲ್. ಆಮೇಲೆ ಜಾತಕದಲ್ಲಿ ನೆನ್ಪಿಟ್ಕೊಳ್ಳಿ, ಯಾವಾಗ ರಾಹುಕೇತು ದೋಷಗಳು ತಟ್ಟುವುದಿಲ್ಲ ಅದನ್ನು ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ. ಸೊ ಇವತ್ತು 2ನೇ ಬಂಗಾರದ ಮಳೆ, ಐಶ್ವರ್ಯ, ಅಂತಸ್ತು, ತಕರಾರಿರೋ ಭೂಮಿಗಳೇನಾದ್ರೂ ಇದ್ರೆ ಲಾಟ್ರಿ ಜಾಕ್ಪಾಟ್ ಹೊಡೆಯುವಂಥದ್ದು ಒಂದು ಇದೆ. ಏಪ್ರಿಲ್ 10ರ ಒಳಗಡೆ, ಮಿನಿಮಮ್ ಡಿಸೆಂಬರ್ 5ರ ಒಳಗಡೆ ಒಂದು ಮೂವ್ಮೆಂಟ್ ನಡೆಯುತ್ತೆ. ಒಂದು ರಾಶಿ ಇದೆ, ಇಟ್ ಈಸ್ ದ್ಯಾಟ್, ಪುಟ್ ದ್ಯಾಟ್. 3 ಅತಿ ದೊಡ್ಡ ರಾಶಿಗಳಿಗೆ ಈ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಬರೋದು ಒಂದು ಅದ್ಭುತವನ್ನ ಮಾಡುತ್ತದೆ. ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತಾನೆ, ತಿಳಿಸ್ಕೊಡ್ತಾನೆ. ಕಾಯ್ತಿರಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ್. ಹೌದು, ರಾಹುತು ಆಯಿತು ಆಯ. ಲಾಟ್ರಿ ಅನ್ನೋದು ಅದೇ. ಯಾರೋ ಇವನು ಎಲ್ಲಿಂದ ಬಂತು, ಹೇಗೋ ಬಂತು, ಯಾವ ತರ ಬಂತು, ಅಂಥದ್ದು ಒಂದು ಕಡಿಮೆ ಅಂದರು ನಿಮ್ಮ 9 ಇಲ್ಲ 12 ವರ್ಷಗಳ ಒಂದು ಕನಸೊಂದು ಏನ್ ಕಳ್ಕೊಂಡಿದ್ರಿ ನಿಮ್ಮ ಮನೆಯೋ, ಅಧಿಕಾರವೋ, ಅಂತಸ್ತೋ ಒಂದು ರಾಶಿಗೆ ಟರ್ನಿಂಗ್ ಪಾಯಿಂಟ್ ಕೊಡ್ತದೆ. ನನ್ ಅದರ್ ದನ್ ಕನ್ಯಾ ರಾಶಿ, ಕನ್ಯಾ ಲಗ್ನ. ನೀವು ಕನ್ಯಾ ಲಗ್ನವಾ? ಎಸ್, ಕನ್ಯಾ ರಾಶಿಯ ಕನ್ಫರ್ಮ್ ಒಂದು 60 to 70%. ರಾಹು ಈಸ್ ಪ್ಲೇಸ್ಡ್ ಇನ್ 6th house. ರಾಹು 3, 6, 11ರಲ್ಲಿ ಕುಳಿತಾಗ ಕೊಡುವಷ್ಟು ಒಂದು ದಿಗ್ಬಲ ಇನ್ಯಾವುದಕ್ಕೂ ಇಲ್ಲ. ಸಾಕ್ಷ್ಯ ಪವರ್ಫುಲ್ ಒಂದು ಎನ್ಲೈಟ್ಮೆಂಟ್ ಕೊಡ್ತಕ್ಕಂಥದ್ದು ಆಗುತ್ತೆ. ಈಗ 6ನೇ ಮನೆಯಿಂದ ನಿಮ್ 4ನೇ ಮನೆ ನೋಡ್ತಾನೆ, ಸುಖ ಸ್ಥಾನ. ಅದು ಕುಜನ್ ಸಾರದಲ್ಲಿ. ಕುಜ ಅಷ್ಟಮಾಧಿಪತಿ ಪ್ಲಸ್ 3ನೇ ಮನೆ ಅಧಿಪತಿ. ಸೊ ಏನ್ ತೊಳಲಾಟ ಆಯ್ತು, ಲಿಟಿಗೇಷನ್ಸ್ ಏನಾದ್ರು ಇದ್ರೆ, ಲಿಟಿಗೇಷನ್, ಪ್ರಾಪರ್ಟಿಯೋ ಇಲ್ಲ ಕಾಂಟ್ರವರ್ಸಿ, ಇಲ್ಲ ಬೌಂಡ್ರಿ ಹಾಕೋಬಿಟ್ಟಿದ್ದಾರೆ, ಒದ್ದಾಡ್ತಿದ್ರು ಒಂದು ಜಾಗ ಮಾರ್ಲಿಕ್ಕೆ, ತಗೊಳ್ಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಮನೆ ಮಾರ್ಲಿಕ್ಕೆ, ಮನೆ ಬದಲಾಯಿಸ್ಲಿಕ್ಕೆ ತುಂಬಾ ಒದ್ದಾಡ್ತಿದ್ರಲ್ಲ. ನೋಡಿ, ಆ ರಾಹು ಬದಲಾಗುವಾಗ ಗುರು ಎಲ್ಲಿದ್ದ ನೋಡಿ, 11ನೇ ಮನೆ, ಬುಧ 11ನೇ ಮನೆ, ಶುಕ್ರ 11ನೇ ಮನೆ, ಕುಜ 3ನೇ ಮನೆಯವನು 9ನೇ ಮನೆಯಿಂದ ವಿಶೇಷವಾಗಿ 3ನೇ ಮನೆಯನ್ನೇ ನೋಡ್ತಿದ್ದಾನೆ. ಆಗ ನಾವು ನೋಡುವಾಗ ವಿಶೇಷವಾಗಿ ಚತುರ್ಥಾಂಶ ಕೂಡ ನಾವು ಅದ್ಭುತವಾಗಿ ನೋಡ್ತೇವೆ. ಅಲ್ಲೂ ಕೂಡ ಅದ್ಭುತವಾಗಿ ಸಿಟ್ಟಿಂಗ್ ಪ್ಲಾನೆಟ್ ಕುಜ ಅದ್ಭುತವಾಗಿ ಕೂತ್ಬಿಟ್ಟಿದ್ದಾನೆ. ರಾಹು ಅಲ್ಲೇ ಇದ್ದಾನೆ. ರಾಹು ಕುಜನನ್ನೇ ನೋಡ್ತಿದ್ದಾನೆ. ನೆನ್ಪಿಟ್ಕೊಳ್ಳಿ, ಖಂಡಿತ ನೀವೊಂದು ಬಹುದೊಡ್ಡ ಒಂದು ಬಿಲ್ಡರ್ ಆಗಿದ್ರೆ, ರಿಯಲ್ ಎಸ್ಟೇಟ್ ಅಲ್ಲಿದ್ರೆ, ಕನ್ಸ್ಟ್ರಕ್ಷನ್ ಲೈನು, ಇಂಜಿನಿಯರಿಂಗ್ ಲೈನು, ಆರ್ಕಿಟೆಕ್ಚರ್ ಲೈನು, ಸ್ಟ್ರಕ್ಚರಲ್ ಲೈನು, ಒಂದು ದೊಡ್ಡ ನಿಮ್ಮ ಮಟ್ಟಕ್ಕೆ ಒಂದು ದೊಡ್ಡದಾದಂತ ಒಂದು ಭೂಮಿಯ ಲಾಭವಾಗುವುದು, ಬಲ ಬರುತ್ತೆ, ಶಕ್ತಿ ಬರುತ್ತೆ. 6ನೇ ಮನೆ ರಾಹು ಸ್ವಾಮಿ. ಯಾರಾದರೂ ತಗಲಾಕೋಬೇಕೀಗ ನಿಮಗೆ.
ಶೇರ್ ನಹಿ ಬಬ್ಬರ್ ಶೇರ್ ಕೇಳ್ತೆ ಅಬ್ಬ. ಕನ್ಯಾ ಲಗ್ನದವರಾಗಿದ್ರೆ ಕನ್ಯಾ ಲಗ್ನ ನಿಮ್ಮ ಜನನ ಕಾಲಕ್ಕೆ ಒಂದು ಲಗ್ನ. ಯಾಕಂದ್ರೆ ರಾಶಿ ಲಗ್ನಕ್ಕೂ, ಲಗ್ನ ಅನ್ನೋದು ಆತ್ಮ, ನಿಮ್ಮ ಆತ್ಮ ಒಂದು ಉದ್ದೇಶ ಇಟ್ಕೊಂಡು ಬಂದಿರುತ್ತೆ. ಬುಧನ ಸಾರ ಲಗ್ನ, ರಾಶಿ ಫಿಸಿಕಲ್ ಫಾರ್ಮ್. ಸೊ ಆಟೋಮ್ಯಾಟಿಕಲಿ ಆ ಒಳಗಡೆ ಬುಧನ್ ತತ್ವ, ಏನೋ ಒಂದು ಭಯ ಆತಂಕ. ಕುಜನಿಗೂ ಬುಧನಿಗೂ ಆಗೋದಿಲ್ಲ. ಅದಕ್ಕೆ ನೋಡಿ ಬುಧನಿಂದ ಕುಜನನ್ನ 8ನೇ ಮನೇಲಿ ಇಟ್ಟಿದ್ದಾರೆ. ನೋಡಕ್ ತುಂಬಾ ಗಟ್ಟಿಯಾಗಿ ಕಾಣಿಸ್ತಿರು, ಫಿಟ್ಟು ತುಟ್ಟು, ಬಟ್ ನಿಮ್ ಬೋನ್ಸ್ ಯಾವಾಗ್ಲೂ ಒಂದು ಟಿಕಿಲ್ ಕೊಡ್ತಲೇ ಇರುತ್ತೆ. ಕನ್ಯಾ ಲಗ್ನ ಕನ್ಯಾ ರಾಶಿಯವ್ರು ಏನಾದ್ರೂ ಒಂದು ಬೋನ್ ಫ್ರಾಕ್ಚರ್ ಇರುತ್ತೆ. ಹೌದು ಅಲ್ವೋ ಹೇಳಿ, ನಿಮ್ ಒಡ ಹುಟ್ಟದವ್ರು ಒಂದಿರುತ್ತೆ, ನಿಮ್ ಸೋದರಿಗೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ, ಭೂಮಿದ ಏನಾದ್ರೂ ಒಂದು ತಕರಾರು ಇದ್ದೇ ಇರುತ್ತೆ. ಕಟ್ಟೋವಾಗ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸು, ನಿಮ್ ಬಾಡಿನಲ್ಲಿ ಏನಾದ್ರೂ ಒಂದು ಮಾರ್ಕ್ ಇರುತ್ತೆ, ಯಾವ್ದಾದ್ರು ಒಂದು ಅಂಗ ಫ್ರಾಕ್ಚರ್ ಇರುತ್ತೆ. ಪಕ್ಕ ತೆಗೆದು ನೋಡಿ, ನಿಮ್ ಬಾಡಿನಲ್ಲಿ ನೋಡಿ ಎಲ್ಲಾದ್ರೂ ಒಂದು ಮಾರ್ಕ್ ಇರುತ್ತೆ. ನೆತ್ತಿ ಮೇಲೆ ಒಂದು ಮಾರ್ಕು, ಟಣ್ ಅಂತ ಮಾರ್ಕು, ಟಿನ್ ಅಂತ ಮಾರ್ಕು, ಟನ್ ಅಂತ ಮಾರ್ಕು, ಟಿಕಿಲ್ ಅಂತ ಮಾರ್ಕು ಇದೆಯಾ ಇಲ್ವಾ ಹೇಳಿ? ಅಷ್ಟಮಾಧಿಪತಿ. ಸೊ ಅಂತ ಒಂದು ಸಾರದಲ್ಲಿ 6ನೇ ಮನೆಗೆ ಬಂದ್ಬಿಟ್ಟಾಗ ವಿಪರೀತ ರಾಜಯೋಗ ಅಂತ ಇದೆ. ಅಂದ್ರೆ ಏನೋ ಇದು ಯಾರೋ ಬಂದು ಗಿಫ್ಟ್ ಕೊಟ್ರಂತೆ, ಯಾವುದೋ ಒಂದು ಜಾಗ ಬಂತಂತೆ, ಎಲ್ಲೋ ಒಂದು ಅಂಥದ್ದೊಂದು ಮಹತ್ ಕಾರ್ಯ ನಡೆಯತಕ್ಕಂಥದ್ದಿದೆ. ಆದರೆ ಕೇತು 12ನೇ ಮನೆಯಲ್ಲಿ ಇದಾನಲ್ವಾ, ಏನೋ ಹೋಗಿ ಗುರುಗಳೇ ಇದೇನ್ ನಡೆಯುತ್ತೋ, ಇದೆತ್ತ ನಡೆಯುತ್ತೋ, ಇದು ಹೆಂಗಾಗ್ತೋ. ಬುಧ ಬೇರೆ ವಕ್ರ, ನಂಬ್ತಿಲ್ಲ ನೀವು, ಆಗ್ತಿಲ್ಲ, ಸಂಕಟ ತಡ್ಕೊಳಕ್ ಆಗ್ತಿಲ್ಲ. ಏನೋ ಒಂದು ದಲ್ 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 ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಂತು ಬಿಟ್ಟಿರ್ತೀರಿ. ಸೊ ನಿಮ್ಮ ಒಂದು ಪರಿಹಾರ ಹೇಳ್ತಾನೆ, 100% ಹೇಳ್ತಾನೆ, ಒಂದು ಪರಿಹಾರ ಅದನ್ನೊಂದು ಮಾಡ್ಕೊಳ್ಳಿ. ನಿಮಗಿರೋ ಆ ಡೌಟ್ಸ್ ಎಲ್ಲ ದೂರ ಮಾಡತಕ್ಕಂಥದ್ದಾಗುತ್ತದೆ. 100% ಹೇಳ್ತಾನೆ, ಡೌಟ್ಸ್ನ ದೂರ ಮಾಡುತ್ತೆ. ಇಲ್ಲ ಒಂದು ಜಾಗನ ಕಳ್ಕೊಳ್ಳೋದು ಅದು ನಡೆಯುತ್ತೆ. ಇದೆ ದಶಾಭುಕ್ತಿಗಳು ಫೇವರಬಲ್ ಆಗಿಲ್ಲ. ರಾಹು 6ನೇ ಮನೆಗೆ ಬಂದು ನಮ್ಮ ಹಣೆ ಬರ ಬದಲಾಗಲ್ಲ. ಕೆಲವ್ರು ಹೇಳ್ತಿರ್ತಾರೆ, ಏನೋ ಗುರುಗಳೇ ನೀವು ಹೇಳಿದ್ರಿ, ಏನೋ ದಶಾಭುಕ್ತಿಗಳು ಫೇವರಬಲ್ ಆಗಿಲ್ಲ. ನಿಮ್ಮ ಜಾತಕದಲ್ಲೇ ನಾನು ಹೇಳಿದಂಥ ಕುಜರಾಹು ಸಂಧಿ, ಕುಜಾಕೇತು ಸಂಧಿ, ಶನಿ ರಾಹು ಸಂಧಿ, ಶನಿ ಕೇತು ಸಂಧಿ, ಸೂರ್ಯ ರಾಹು ಸಂಧಿ, ಸೂರ್ಯಕೇತು ಸಂಧಿ, ಚಂದ್ರರಾಹು ಸಂಧಿ, ಚಂದ್ರಕೇತು ಸಂಧಿ, ಈ ಥರದ್ದು ಏನೋ ಒಂದು ದಳದಲ್ಲಿದ್ದು ಅಂಥದ್ದರ ಒಂದು ಭುಕ್ತಿಗಳು ಇವೆಲ್ಲ ಕಾಂಬಿನೇಷನ್ಗಳು ನಿಂತು ಬಿಟ್ಟಿದೆ. ಅಂದ್ರೆ ಅದಾಗೆ ಎಲ್ಲೋದ್ರು ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲು ಅಷ್ಟೇ ನೀರು ಅಂತ ಹೇಳ್ತಾರೆ. ಆ ರೀತಿ ಇಟ್ಟಿರುತ್ತೆ ಮಾತ್ರ. ಟು ಕೌಂಟರ್ ದ್ಯಾಟ್, ಯಾವುದಾದರೂ ದೇವಿಗೆ, ಅಮ್ಮನವರಿಗೆ, ಇಲ್ಲ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಘಾಟಿ, ವಿದುರಾಶ್ವತ, ಕುಕ್ಕೆ, ಈ ಥರದ್ದು ಇಲ್ಲ ಅಮ್ಮನವರ ಕ್ಷೇತ್ರ, ನಿಮಗೆ ಇಷ್ಟ ದೇವಿ ಆಗಿರ್ಬೇಕು. ಕೊಲ್ಲೂರು, ಕಟೀಲು, ಹೊರನಾಡು, ಅಮ್ಮ ನನ್ಗಿದ್ ಬರ್ತಿದೆ ಅಲ್ವಾ, ಇದಾಯ್ತು ಅಂದ್ರೆ ಏನೋ ಒಂದು ಪಾಲು ನಿನಗೆ ಸೇವೆ. ಇವತ್ತೇ ಒಂದು ಬೆಲ್ಲ ತೆಗೆದಿಡಿ, ದೇವ್ರ ಮುಂದ್ಗಡೆ ಸಂಕಲ್ಪ ಮಾಡ್ಕೊಂಡು ಒಂದೇನೋ ಒಂದು ರೂಪಾಯಿ ನಾಣ್ಯ ಒಂದು ಡಬ್ಬದಲ್ಲಿಟ್ಟು, ಅಲ್ಲಿ ಒಂದು ಅಕ್ಷತೆಯಲ್ಲಿಟ್ಟು, ಅಮ್ಮ ಇದು ನಾನು ಮರಿಬಾರ್ದು ಅಂತ ಇಡ್ತಿದ್ದೇನೆ ಈ ಸಂಕಲ್ಪ. ನನಗಿದಾಗ್ತಿದ್ದಾಗೆ ನಾನು ಮರೆಯೋಲ್ಲ, ಬರ್ತೇನೆ, ನಿನಗೇನ್ ಸೇರ್ಬೇಕು ಸೇರಿಸ್ತೇನಮ್ಮ, ಇದು ನಿಂದು, ಇದು ನಿಂದು, ಇದು ನಿಂದು. ಏನೋ ಒಂದು ಎಲ್ಲ ಅಡಿಕೆ ಕೊಡ್ರಪ್ಪ, ಆಗುತ್ತಾ ಬಂಗಾರದ ಅಡಿಕೆ ಕೊಡಿ, ನಿಮ್ ಶಕ್ತಿ ಆಗುತ್ತಾ, ಒಂದು 11 ರೂಪಾಯಿ ಕೊಡಿ, ಇಲ್ಲ 11 ಲಕ್ಷ ಕೊಡಿ, ನಿಮ್ ಇಷ್ಟ. ಈ ಜಾಗದ ವಿಚಾರದಲ್ಲಿ ಏನ್ ತಲೆ ಕೆಡ್ಸ್ಕೊತಿದ್ರು, ಒಂದು ಸ್ವಂತ ಮನೆಯೋ, ಸ್ವಂತ ಜಾಗವೋ, ಮಾರಾಟದ್ದೋ, ತಕರಾರ್ದೋ, ಲೀಗಲ್ದೋ ನಿಮಗಿರ್ದೇ ಇರುತ್ತೆ. ಯು ಆರ್ ಪನಿಷ್ಡ್. ಬೇರೆಯವ್ರದೆಲ್ಲ ಪಕ್ಕದಲ್ಲಿ 4,000 ರೂಪಾಯಿಗೆ ಹೋಗ್ತಿದೆ, ನಿಮ್ದು 2,000 ರೂಪಾಯಿ ಕೇಳ್ತಾನೆ, ಇವ್ರ ಮನೆ ಬಂಗಾರ ಆಗೋಗ. ಈ ತರ ಏನೋ ಒಂದು ಬಿಸಿ ತುಪ್ಪ, ನಿಮಗ್ ಬೇಕಾದಾಗ ದುಡ್ಡು ಬರ್ತಿಲ್ಲ, ಮಾರಾಟ ಆಗ್ತಿಲ್ಲ, ತಗೊಳಕ್ ಆಗ್ತಿಲ್ಲ, ಕಟ್ಲಿಕ್ ಆಗ್ತಿಲ್ಲ, ಅಲ್ಲೊಂದು ಈ ತರ. ನೀವು ಇದನ್ನ ಮಾಡಿ ಸುಖಕಾರಕ ಲಾಭದಲ್ಲಿದ್ದಾನೆ ಮಕ್ಕಳೇ. ಅವನನ್ನ ಕುಜನ್ಸಾರದಲ್ಲಿ ರಾಹು ನೋಡ್ತಿದ್ದಾನೆ ಮಕ್ಕಳೇ, ಆಗ್ಲೇಬೇಕು. ಒಂದು ವಾಹನ, ಒಂದು ಭೂಮಿ, ಒಂದು ಮನೆ, 3 ಅಂತಸ್ತಿನ ಮನೆ, ಇಲ್ಲ 3 ರೂಮಿನ ಮನೆ, ಇಲ್ಲ 3 ಎತ್ತರದ ಮನೆ, ಇಲ್ಲ 3 ಎಕರೆ ಮನೆ, ಈ ಥರದ್ದು ಏನೇನೋ ಇದೆ. ನೀವು ಈ ಸಂಕಲ್ಪ ಮಾಡಿಕೊಳ್ಳಬೇಕು, ನನ್ಗಿಷ್ಟು ಕೊಟ್ಟಿದ್ದೀಯಪ್ಪ, ಇದ್ರಲ್ಲಿ ನಿಂದು ಒಂದು ನೈವೇದ್ಯಕ್ಕೆ ಕೊಡ್ತಿದ್ದೇನೆ ಅಮ್ಮ, ಇದು ನಿನಗ್ ಸೇರಿದ್ದು. ಇನ್ನೂ ಇದೆ ಕೆಲವ್ರದೊಂದು ಏನೋ ಒಂದು 10 ಎಕರೆ ಜಾಗ ಬರಬೇಕು, ಬಂದ್ಬಿಡ್ತು.
ಆಗುತ್ತಾ? ಒಂದು 10 ಸೆಂಟೋ ಇಲ್ಲ 10 ಕುಂಟೆಯೋ ಅಮ್ಮನವರಿಗೆ ಕೊಟ್ಟು ಬಿಡಿ. ಆ ಸಂಕಲ್ಪ ಮಾಡ್ಕೊಳ್ಳಿ, ಕನ್ಯಾ ಮಾಡ್ಕೊಳ್ಳಿ. ನಿಮಗಿಲ್ಲ ಅದು ದಕ್ಕೋಕ್ ಬಿಡಲ್ಲ, ಜೀರ್ಣಿಸ್ಕೊಳಕ್ ಬಿಡಲ್ಲ. ಇಲ್ಲ ಅಂದ್ರೆ ಆಲ್ವೇಸ್ ಎ ಪಾಯ್ಸನ್ ಇಸ್ ಅನ್ ಆಲ್ವೇಸ್ ಎ ಪಾಯ್ಸನ್. ಅದಿದ್ದಿದ್ದೆ, ಅದು ಇದ್ದಿದ್ದೆ. ಸುಮ್ಮನೆ ಜಾಗ ಇಟ್ಕೊಂಡಿರ್ತೀರಿ ಅಷ್ಟೇ, ಏನು ಬೆಳವಣಿಗೆ ಇರಲ್ಲ, ಏನು ರಿಟರ್ನ್ಸ್ ಇರಲ್ಲ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡ್ರು ಅಂತ ಕೆಲವ್ರಿಗೆ ಹೇಳ್ತಿರ್ತೇವಲ್ಲ, ಅಂಥದ್ದೊಂದು ಲಾಕಿಂಗ್ ಪ್ರಾಬ್ಲಮ್ ಇದೆ. ವೆರಿ ಕೇರ್ಫುಲ್, ಇದನ್ನ ಮಾಡ್ಕೊಳ್ಳಿ, ಖಂಡಿತ ದಾರಿ ಆಗುತ್ತದೆ. ಬಂಪರ್ ಶೇರ್ ಅಲ್ಲ, ಬಬ್ಬರ್ ಶೇರ್ ಅನ್ನಲ್ಲ. ನೀವು ಲಾಯರ್ ಆಗಿದ್ರಿ, ಪೊಲೀಸ್ ಆಗಿದ್ರಿ, ಡಾಕ್ಟರ್ ಆಗಿದ್ರಿ, ಸರ್ಜನ್ ಆಗಿದ್ರಿ, ಜೈಲರ್ ಆಗಿದ್ರಿ, ಪೋಸ್ಟ್ ಮಾರ್ಟಮ್, ಲೀಗಲ್ ಸಿಸ್ಟಮ್, ಬಾ ದಂಡಯಾತ್ರೆಯೇ ನೋಡಿ. ಯುದ್ಧ ಬೇರೆ, ದಂಡಯಾತ್ರೆ ಬೇರೆ, ದಾಳಿ ಬೇರೆ, ದಂಡಯಾತ್ರೆ ಬೇರೆ. ನುಗ್ಗುದ ಅಂದ್ರೆ ಇದೆ, ನಿಮಗೆ ಅಷ್ಟು ಶಕ್ತಿಗಳು ಬರತಕ್ಕಂಥದ್ದಾಗುತ್ತೆ. ರಾಹು ಕುಜನ ಸಾರದಲ್ಲಿರ್ತಕ್ಕಂಥದ್ದು. ದೈವ ಕ್ಷೇತ್ರಗಳ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಇದೆಲ್ಲ ಉಂಟು. ಗಂಗಾ ಸ್ನಾನ, ವಿಶೇಷ ಕ್ಷೇತ್ರಗಳ ಅನುಬಂಧ, ಕುಟುಂಬ, ಎಲ್ಲವನ್ನು ನೋಡ್ತೀರಿ. ಬಟ್ ಬುಧ ಹಿಂಗೆ ಆಡಿಸ್ತಿರ್ತಾನೆ. ಕನ್ಯಾ ರಾಶಿಯವ್ರು ಕರೆಕ್ಟಾಗಿ ಹೇಳಿ, ನೀವು ಯಾವತ್ತಾದ್ರೂ ಭೂಮಿ ಇಲ್ಲ ನಿಮ್ಮ ಮನೆ ವಿಚಾರದಲ್ಲಿ ನೀವು ತೃಪ್ತಿ ಇದ್ದೀರಾ? ಖಂಡಿತ ಇಲ್ಲ. ನಾನು ಕಳ್ಕೊಂಡಿರೋನ್ನ ತುಂಬಾ ನೋಡಿದ್ದಾನೆ. ನೋಡಿದ್ದಾನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ, ಶ್ರವಣ ನಕ್ಷತ್ರ, ಮೇಷರಾಶಿ. ಚಂದ್ರನ ಸಾರದಲ್ಲಿ ಸುಖಾಧಿಪತಿ, ಗುರುಚಂದ್ರ ಯೋಗ, ಪೂರ್ಣ ಗಜಕೇಸರಿ ಯೋಗ. ಬುಧ ನೋಡ್ತಿದ್ದಾನೆ, ಶುಕ್ರ ನೋಡ್ತಿದ್ದಾನೆ. ಹಣ್ಣು, ಹೂವು, ಅಲಂಕಾರ, ಒಪ್ಪ, ಓರಣ, ವೈದಿಕ, ಸ್ತ್ರೀ ಅಲಂಕಾರ, ಇಂಥ ಯಾವುದೇ ಒಂದು ವೃತ್ತಿ ಉದ್ಯೋಗ ಅತ್ಯದ್ಭುತ. ರಾಜಕೀಯದಲ್ಲಿರುವವರೆಗೂ ಕೂಡ ಒನ್ ಆಫ್ ದ ಬೆಸ್ಟ್ ಡೇ. ವೃಷಭ ರಾಶಿ ಚೆನ್ನಾಗಿದೆ. 3ನೇ ಮನೆಯವನು 9ನೇ ಮನೆಯಲ್ಲಿದ್ದು 3ನೇ ಮನೆಯನ್ನೇ ನೋಡ್ತಿದ್ದಾನೆ. ವೆರಿ ಗುಡ್, ಭಾಗ್ಯದಲ್ಲಿದ್ದಾನೆ. ಸ್ವಲ್ಪ ಹಿರಿಯರ ಆರೋಗ್ಯ ಮನೆಯಲ್ಲಿ ನೋಡ್ಕೊಳ್ಳಿ. ಸ್ತ್ರೀಯರ ವಿಚಾರದಲ್ಲಿ ಮನೇಲಿ ಏನೋ ಒಂದು ಸಣ್ಣ ಅಸಮಾಧಾನ, ಮಿಕ್ಕಂತೇನು ತೊಂದರೆ ಇಲ್ಲ. ಮಿಥುನ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸೆಲ್ಲೋ ಹೋಗಿ ಕೂತಿದೆ, ಯಾಕೋ ತಳಮಳ, ಹೇಗೋ ಹೆಂಗೋ ಏನೇನೋ ಇಲ್ಲದ್ದು. ನಮ್ಮ ಮನಸ್ಸು ಈಗ ಹೋಗ್ಬಿಟ್ಟು ಇದು ಹೆಂಗೆ ಅಂತ ಹೇಳಿದ್ರೆ, ನಾವು ತಪ್ಪಾದ ವ್ಯಕ್ತಿಗಳ ಜೊತೆನಲ್ಲಿ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಯಾವತ್ತೂ ಹೋಗ್ದಿದ್ದವ್ರು ಹೆಂಗಿರುತ್ತೆ ಹೇಳಿ, ಏನಪ್ಪ ಇದು ಹೇಗಪ್ಪ. ಅವ್ನು ನೋಡಿದ್ರೆ ನಾವು ನಮ್ಮ ಮನೆಗೆ ನಾವು ಹೀರೋ, ಇಲ್ಲಿ ಬಂದ್ರೆ ಅವ್ರು ಏನೋ ಒಂಥರ ಕುಂದಿರ್ಸಿದ್ದಾರೆ, ಇರ್ರಿ ಬರ್ತಾರೆ ಸಾಹೇಬರು ಅಂತಾರೆ. ಆಸ್ಪತ್ರೆಗೆ ಹೋಗಿದ್ದೀವಿ, BP ರಿಪೋರ್ಟು, ಶುಗರ್ ರಿಪೋರ್ಟು, ECG ರಿಪೋರ್ಟ್, ಏನೇನೋ ತೆಗಿತಿದ್ದಾರೆ, ಗುಂಡಿಗೆ ಡಬ್ಬ 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 ಡಬ್ಬ, ಏನೋ ಅಂತಪ್ಪ, ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಆ ಥರ ನೀವು ಸ್ಥಿತಿಲಿ ಇವತ್ತಿರತಕ್ಕಂಥದ್ದು. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸೇವೆ, ಸಮಾಧಾನ, ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಗೈಡೆನ್ಸ್ ವೃತ್ತಿ ಉದ್ಯೋಗಗಳು ಚೆಂದ. ಕರ್ಕಾಟಕ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ. ಗುರುಚಂದ್ರ ಯೋಗ, ಶುಕ್ರಚಂದ್ರ ಯೋಗ, ಬುಧಚಂದ್ರ ಯೋಗ, ಕೇಂದ್ರದಲ್ಲೇ ನಾರಾಯಣ ಸ್ಥಾನ ಅಂತ ಹೇಳ್ತಾರೆ. ಫ್ಯಾಂಟಾಸ್ಟಿಕ್. ಆ ಒಂದು ಲಕ್ಷ್ಮೀ ಸ್ಥಾನವನ್ನ ಬೇರೆ ಕುಜ ನೋಡ್ತಿದ್ದಾನೆ. ಲಕ್ಷ್ಮೀ ಕಾರಕ ಗುರುವು ನಿಮ್ಮ ಮನೇಲಿದ್ದಾನೆ. ದುಡ್ಡು, ಕಾಸು, ಓಡಾಟ, ಸುತ್ತಾಟ ಎಲ್ಲವೂ ಆನಂದವೇ ಇವತ್ತು. ಗೋಯಟ್, ಕ್ಷೀರಂ, ಹಾಲು, ಹೈನುಗಾರಿಕೆ, ತೋಟಗಾರಿಕೆ ಸುಭಾವಾಗಿರ್ತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಕರ್ಕಾಟಕ, ಸಿಂಹರಾಶಿ. ಚಂದ್ರ 6ನೇ ಮನೆ, ವ್ಯಯಾಧಿಪತಿ 6ನೇ ಮನೆ. 12ನೇ ಮನೆಯವನು 6ನೇ ಮನೆಗೆ ಬಂದಾಗ ವಿಪರೀತ ಖರ್ಚು ಇರುತ್ತೆ. ಹಾಗೆ ಒಳ್ಳೇದಕ್ಕೆ ಖರ್ಚಿರುತ್ತೆ. ಒಂದು ಬರ್ಡೇ ಅಂತೆ, ಆನಿವರ್ಸರಿ ಅಂತೆ, ಫಂಕ್ಷನ್ಸ್ ಅಂತೆ, ಖುಷಿಗೋಸ್ಕರ, ಸಂಭ್ರಮಕ್ಕೋಸ್ಕರ, ದಾನಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಒಳ್ಳೇದಕ್ಕೋಸ್ಕರ ಮಾಡಿಸ್ತಕ್ಕಂಥ ಒಂದು ಪ್ರಭಾವ. ಇನ್ನು ವಿಶೇಷವಾಗಿ
ಕನ್ಯಾ ರಾಶಿ. ಲಾಭಾಧಿಪತಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಿದೆ. ವಾವ್, ಸೂಪರ್. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೇಂದ್ರಕ್ಕೆ ಬಂದಿದೆ. ಸೂಪರ್. ಲಕ್ಷ್ಮಿ ಸ್ಥಾನದಲ್ಲಿ ಖುದ್ದು ಲಾಭಾಧಿಪತಿ ಬಂದಿರೋದ್ರಿಂದ ಇವತ್ತು ನಿಮಗೆ ಲಾಭವೇ. ಹೂವು, ಹಣ್ಣು, ಅಲಂಕಾರ, ಮೀಡಿಯಾ, ಆಕ್ಟಿಂಗ್, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಕಲೆ, ಚಿತ್ರಕಲೆ, ವಾಣಿ, ಮಾತು, ನಾಟ್ಯ, ಹಾಡುಗಾರಿಕೆ, ಸಂಕಲನ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಭೇಟಿ, ಊಟ, ಉಪಚಾರ ಎಲ್ಲ ನೋಡ್ತಾರೆ. ಇನ್ನು ವಿಶೇಷವಾಗಿ ತುಲಾ ರಾಶಿ. ದಶಮಾಧಿಪತಿ ಸುಖಂ. ಸೊ ವೃತ್ತಿಯಲ್ಲಿ ಸುಖ. ಏನ್ ಕಷ್ಟಪಟ್ಟಿದ್ದೀರಿ, ಏನ್ ಬೆಳೆ ಹಾಕಿದಿರಿ, ಕೆಲವು ಬೇಗ ಆಗ್ಬಿಡ್ಬೇಕು. ಒಂದ್ ಗಂಧದ ಮರ, ಒಳ್ಳೆ ಗಂಧದ ಮರ, ಒಂದ್ 30-35 ವರ್ಷ ಆದ್ರೆ ಅದೊಂದು ಕೋಟಿಗಳ ಬೆಲೆ. ನೀವು ಒಂದು 15-20 ವರ್ಷಕ್ಕೆ ತೆಗೆದ್ರೆ ಅದು ಲಕ್ಷಗಳ ಬೆಲೆ. ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ₹1 ಕಟ್ಟೆ. ಹಾಗೆ ಅದು ಎಷ್ಟು ದಿನದ ಬೆಳೆ ಲೆಕ್ಕ ಹಾಕು. ದ ಮೋರ್ ಯು ವೇಟ್, ದ ಮೋರ್ ದ ಲಾಂಗರ್ ಇಟ್ ವಿಲ್ ಹ್ಯಾಪನ್. ಆಯ್ತಾ? ಸೊ ಅಂಥದ್ದೊಂದು ಯೋಗ ತುಲಾ ರಾಶಿಗೆ. ಏನ್ ಪರಿಶ್ರಮ ಹಾಕಿದ್ರೆ ಅದರ ಪೂರ್ಣ ಫಲ. ವೃಶ್ಚಿಕ ರಾಶಿ. ಭಾಗ್ಯಾಧಿಪತಿಯ ನೋಡ್ತಿದ್ದಾನೆ. ಅಲ್ಲಿ ಭಾಗ್ಯದಲ್ಲಿ ಗುರು, ಶುಕ್ರ, ಬುಧ, ಇನ್ನೇನಿಲ್ಲ ಹೇಳಿ. ಖಂಡಿತ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ವ್ಯವಹಾರ ಪರವಾಗಿ, ವ್ಯಾಪಾರ ಪರವಾಗಿ, ಕೌಟುಂಬಿಕ ಪರವಾಗಿ ಎಲ್ಲದರಲ್ಲೂ ಶುಭ ಸುದ್ದಿ. ಬ್ಯೂಟಿಫುಲ್ ಟೈಮ್. ಸಮಥಿಂಗ್ ಜಾಸ್ತಿ ಓಡಿ, ಜಾಸ್ತಿ ತಿನ್ನಿ, ಜಾಸ್ತಿ ಕೆಲಸ ಮಾಡಿ, ಜಾಸ್ತಿ ದಾನ ಮಾಡಿ. ಧನುಸು ರಾಶಿ. ಅಷ್ಟಮಾಧಿಪತಿ ಧನಸ್ಥಾನಂ ಬಾಧೆಯೇ. ಅಲ್ಲೇನೋ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್ ಸ್ಕ್ಯಾಂಡಲ್ಸು, ಅನ್ಎಕ್ಸ್ಪೆಕ್ಟೆಡ್ ಅವಮಾನಗಳು, ಇದೆಲ್ಲ ಕೇಳ್ತಿರ್ತವೆ ಕೆಲವರನ್ನ. ನೀವು ನೋಡ್ತಿರ್ತೀರಿ, ಆ ಆಡಿಯೋ ರಿಲೀಸ್ ಆಯ್ತು, ಈ ಆಡಿಯೋ ರಿಲೀಸ್ ಆಯ್ತು, ಕಿಕ್ ಹಿಮ್ ಔಟ್, ಥ್ರೋ ಹಿಮ್ ಔಟ್, ಈ ತರದ್ದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಏನೇನೋ ಮಾತುಗಳು, ಅದು ಇದು ಏನೇನೋ ಹಿಂಗ್ ಮಾಡದಂತೆ, ಹಂಗ್ ಮಾಡದಂತೆ, ಅದಂತೆ ಇದಂತೆ ಅನ್ನತಕ್ಕಂಥದ್ದು. ಅಲ್ಲಿ ನೋಡಿ, ಚಂದ್ರ ಈ ತರ ಬಂದಾಗ ಅಷ್ಟಮಾಧಿಪತಿ ತನ್ನವರೇ ತಿಂದು ಬೆಳೆದು ಈ ತರದೊಂದು ಬೆನ್ನುಗೊಂದು ಚೂರಿ ಅನ್ನತಕ್ಕಂಥದ್ದು. ಎಚ್ಚರಿಕೆ. ಹೆಚ್ಚು ಮಾತು ಬೇಕಿಲ್ಲ, ಸುಮ್ಮನೆ ಇರಬೇಕು. ನಾವು ಕೆಲವೊಂದು ಸಮಯ ಮೌನವಾಗಿದ್ದೇವೆ. ದೇವರು ನಮ್ಮನ್ನ ದೂರ ಇಟ್ಟಿದ್ದಾನೆ ಎಲ್ಲರನ್ನು, ಕೆಲವರನ್ನು ಮುಖ್ಯವಾಗಿ. ಅಂದ್ರೆ ನಮಗೆ ಅಹಂಕಾರ ಜಾಸ್ತಿ ಅಂತಲ್ಲ. ವಿ ಆರ್ ಜಸ್ಟ್ ವಾಚಿಂಗ್. ಬೇಡ ಹೋಗ ಅಷ್ಟೇ. ಇದ್ರೆ ನೆಮ್ಮದಿಯಾಗಿದ್ದು ಬಿಡೋಣ, ಸಾಕು. ಮಕರ ರಾಶಿ. ಸಪ್ತಮಾಧಿಪತಿಯ ನಿಮ್ಮನೆಗೆ ಅಂದ್ರೆ ದೇವರೇ ನಿಮ್ಮನ್ನು ಹುಡ್ಕೊಂಡ್ ಬಂದ, ಗುರು ಹುಡ್ಕೊಂಡ್ ಬಂದ, ಮಿತ್ರರು ಹುಡ್ಕೊಂಡ್ ಬಂದು ಸ್ವಲ್ಪ ಹುಷಾರಾಗಿರ್ಬೇಕು. ತುಂಬಾ ಹುಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಅವ್ರ ಕೆಲಸ ಏನೋ ಆಗ್ಬೇಕು ಅಂತ ನೀವು ಡೊಮಾಲ್ ಅಂತ ಬೆದ್ದು ಬಿಡೋದು. ಯಾವತ್ತೂ ಇಲ್ದಿದ್ದವ್ರು ಬರ್ತಿದ್ದಾರೆ, ಎಲ್ಲೆಲ್ಲೋ ಕರೀತಿದ್ದಾರೆ, ಎಲ್ಲೆಲ್ಲೋ ಹೋಗೋಣ ಅಂತಂದ್ರೆ ನಿಮ್ ಜೇಬಲ್ ದುಡ್ಡು ಜಾಸ್ತಿ ಇಲ್ಲ, ನಿಮ್ಮ ಹತ್ರ ಸರೌಂಡಿಂಗ್ ಫ್ರಾಗ್ರೆನ್ಸ್ ಜಾಸ್ತಿ ಆಗಿದೆ. ಹೌದು, ನಾವು ತಿಳ್ಕೊಳ್ಳೋದೇ ಇಲ್ಲ. ಮಕರಂ ಅದೊಂದು ನೋಡ್ಕೊಳ್ಳಿ. ಒಳ್ಳೆ ಉದ್ದೇಶ ಇತ್ತು ಅಂದ್ರೆ ಹೋಗಿ ಮಾಡಿ. ಬ್ಯೂಟಿಫುಲ್ ಡೇ, ನಥಿಂಗ್ ಟು ಬಿ ವರಿಡ್. ರಾಜಕೀಯದಲ್ಲಿರೋರಿಗೆ ಒಳ್ಳೆ ಹೆಸರು, ಜನಾನುರಾಗಿ, ಕಲಾವೇದಿಕೆ, ಫ್ಯಾಂಟಾಸ್ಟಿಕ್. ಕುಂಭರಾಶಿ. 6ನೇ ಮನೆಯವನು 12ನೇ ಮನೆಯಲ್ಲಿತ್ತು ಅಂದ್ರೆ ಮೊದಲೇ 6ನೇ ಮನೆಯವನು ತೊಂದ್ರೆ. ಅವನು ಮರೆಯಾಗಿ ಕುಳಿತು ಬಿಟ್ರೆ, ತೊಂದರೆ ಕೊಡುವನೇ ಬಚ್ಚಿಟ್ಕೊಬಿಟ್ಟಿದ್ದಾನೆ, ಓಡೋಗ್ಬಿಟ್ಟಿದ್ದಾನೆ. ಸೂಪರ್ ಡೇ ಇವತ್ತು. ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ತೊಂದರೆಯವನೇ ಅವನು ಬಿಡಲ್ಲ. ಜ್ವರ ಮುಚ್ಚಿಟ್ಕೊಂಡಿದೆ, ಶುಗರ್ ಎಲ್ಲ ಬಚ್ಚಿಟ್ಕೊಂಡಿದೆ, ಇದಾನೆ ಒಳಗಡೆ ಅನ್ನೋ ತರ ಅವನೆಲ್ಲ ಇದ್ದಾನೆ. ನಮಗ್ ತೊಂದರೆ ಕೊಡೋನು ಇದ್ದೇ ಇರ್ತಾನೆ. ನಮ್ಗೆ ಒಳ್ಳೆಯವನು ಇದ್ದಾನೆ, ಕೆಟ್ಟವನು ಇದ್ದಾನೆ. ನೀವು ಈಗ ಕೆಟ್ಟವನು ಇವತ್ತಿಲ್ಲ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಮಾಡಬಾರದು ಮಾಡಕ್ ಹೋಗ್ಬಿಡ್ತೀವಿ. ಹುಷಾರ್. ನಮ್ಮನ್ನ ಯಾರು ನೋಡ್ತಿಲ್ಲ, ನಮ್ ಜೊತೆಲಿ ಇದ್ದವನೆಲ್ಲ ನಮ್ಗೆ ತೊಂದರೆ ಕೊಡೋ ನೋಡೋಗ್ಬಿಟ್ಟೆ. ಇಲ್ಲ, ಅವನು ತಂತ್ರ, ಕುತಂತ್ರ, ಪ್ರತಿತಂತ್ರ, ರಣತಂತ್ರ ಇದೆಲ್ಲ ಮಾಡ್ತಿದ್ದಾನೆ ಅಂತ ಅರ್ಥ. ಅದರಿಂದ ಜೋಶಲ್ಲಿ ಏನೇನೋ ತಂದಿಟ್ಕೋಬೇಡಿ. ಫ್ಯಾಂಟಾಸ್ಟಿಕ್. ಮೀನರಾಶಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು. ಫ್ಯಾಂಟಾಸ್ಟಿಕ್ ಡೇ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವಿಜಯಂ
ಗೌರವಂ, ಸನ್ಮಾನಂ, ಹಾಲು, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಮೆಡಿಕಲ್ ಸರ್ವಿಸಸ್ಸು, ಫಾರ್ಮಸ್ಯೂಟಿಕಲ್ ಸರ್ವಿಸಸ್ಸು, ಟೀಚಿಂಗ್ ಸರ್ವಿಸಸ್ಸು, ಎಜುಕೇಷನ್ ಸರ್ವಿಸಸ್ಸು, ಗೈಡಿಂಗ್ ಸರ್ವಿಸಸ್ಸು, ಫೀಡಿಂಗ್ ಸರ್ವಿಸಸ್ಸು, ಪ್ರೊಟೆಕ್ಟಿಂಗ್ ಸರ್ವಿಸಸ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.